ಹೊಸದನ್ನ ಹುಡುಕಿಕೊಂಡು ಹೊಸ ಅನ್ವೇಷಣೆಯಲ್ಲಿ ಕೊಡಗಿನತ್ತ ಹೊರಟಂತಹ ನಮ್ಮ ಕಾಂತರಾಜು ಅವರು ಕೊಡಗಿನಲ್ಲಿ ಒಂದಷ್ಟು ಶೂಟ್ಸ್ ಎಲ್ಲ ಮಾಡಿದ ನಂತರ ಒಬ್ಬ ವ್ಯಕ್ತಿಯ ಒಂದು ಮಾತಿನ ಮೇಲೆ ನಿಂತು ಅದರೊಂದು ಕಾಂಟ್ಯಾಕ್ಟ್ನ ಇಸ್ಕೊಂಡು ಹೋಗಿ ಒಂದು ಹಾಡಿ ಒಳಗಡೆ ಹೋಗಿ ಅಲ್ಲಿ ಜೇನು ಕುರುಬ ಸಮುದಾಯದ ಒಂದು ಕಲಾ ಪ್ರಕಾರವನ್ನ ಹಾಡಿ ನೃತ್ಯವನ್ನ ನೋಡಿ ಏನೋ ಒಂದು ಇದೆಯಲ್ಲ ಇದರಲ್ಲಿ ಅನ್ನುವಂಥದ್ದನ್ನ ಇಷ್ಟಪಟ್ಟು ನನಗಿದ್ರಲ್ಲಿ ಏನೋ ಸಿಗುತ್ತೆ ಅನ್ನುವಂಥದ್ದನ್ನ ಮುಂದುವರ್ಸತ್ತಾ ಅಲ್ಲಿಂದ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿ ಅಲ್ಲಿ ಇನ್ನೊಂದು ಕಲಾ ಪ್ರಕಾರವನ್ನ ಇಷ್ಟಪಟ್ಟು ಕೇಳಿ ಮಾಡಿದ ನಂತರದಲ್ಲಿ ಒಂದು ಹೊಸದಾಗಿ ಸೇವಾ ಕಾರ್ಟ್ ಅಂತ ಇದ್ದಂತಹ ವಾಹಿನಿಯಲ್ಲಿ ನಾನು ಇದನ್ನು ಹಾಕಬಾರದು, ಅದಕ್ಕೆ ಸಂಬಂಧ ಆಗದೆ ಇದ್ಬಿಡುತ್ತೆ ಅಂತ ಹೇಳಿ ಹೊಸದಾಗಿ ಅಜ್ಞಾತವಾಗಿ ಶುರುವಾದಂತಹ ಜನಪದ ಸಿರಿ ಅನ್ನುವಂತಹ ಒಂದು ವಾಹಿನಿ ಇಂದು ರಾಜ್ಯ ಮಟ್ಟದಲ್ಲಿ ಇಡೀ ಕರ್ನಾಟಕದ ಪ್ರಖ್ಯಾತ ದೇಸಿ ವಾಹಿನಿ ಎನ್ನುವಂತಹ ಒಂದು ಹೆಸರನ್ನ ಪಡೆದುಕೊಂಡಿದೆ. ಮತ್ತು ಈ ಜನಪದ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತರೆಲ್ಲರೂ ಮೆಚ್ಚಿಕೊಳ್ಳುವಂತಹ ಕೆಲಸವನ್ನ ನಮ್ಮ ಜರಗನಹಳ್ಳಿ ಕಾಂತರಾಜು ಸಾರಥ್ಯದ ಈ ಜನಪದ ಸಿರಿ ವಾಹಿನಿ ಮಾಡ್ತಾ 50,000 ಚಂದಾದಾರರು ಸಬ್ಸ್ಕ್ರೈಬರ್ಸ್ನ ಹೊಂದಿ ಒಂದು ದೊಡ್ಡ ವಾಹಿನಿಯಾಗಿ ಹೊರಹೊಮ್ತಾ ಇದೆ. ಅದ್ರ ಬಗ್ಗೆ ಮಾತಾಡಿಸ್ತಾ ಹೋಗೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ. ಧನ್ಯವಾದ ಸರ್. ನಿಮ್ಮ ಜನಪದ ಸಿರಿ ಇಡೀ ಕರ್ನಾಟಕದ ಮೆಚ್ಚುಗೆಯನ್ನು ಪಡೆಯುತ್ತಾ ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ ಒಂದು ಜನಪದ ಕ್ಷೇತ್ರದ ವಿದ್ವಾಂಸರು, ಕುಲಪತಿಗಳು ಮತ್ತು ಅಕಾಡೆಮಿ ಈ ರೀತಿಯಾದಂತಹ ಎಲ್ಲ ಜನಗಳ ಮನ್ನಣೆ ವಿಶ್ವಾಸವನ್ನ ಗಳಿಸ್ತಾ 50,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸರ್ ನಿಮ್ಮ ವಾಹಿನಿಗೆ. ಇಲ್ಲಿ ತನಕ ಹೇಗೆ ತಂದ್ರಿ? ಅಲ್ಲಿ ಶುರುವಾದದ್ದು ಇಲ್ಲಿಯ ತನಕ ಹೇಗೆ ಅಂತ? ಸರ್, ನಂಗೆ ಸಂತೋಷ. ನನ್ನ ಜರ್ನಿಯನ್ನ ಹೇಳ್ಕೊಳಕ್ ಸಂತೋಷ. ಯಾಕೆ ಅಂದ್ರೆ ಯೂಟ್ಯೂಬ್ ಈ ಇತ್ತೀಚಿನ ದಿನಗಳಂತೂ ತುಂಬಾನೇ ಪ್ರವರ್ಧಮಾನಕ್ಕೆ ಬಂದ್ಬಿಟ್ಟಿದೆ. ಅಥವಾ ಭವಿಷ್ಯವೆಲ್ಲ ಬಿಗ್ ಸ್ಕ್ರೀನ್ ಎಲ್ಲ ಮುಗಿದು ಹೋಗಿ ಎಲ್ಲರೂ ಯೂಟ್ಯೂಬ್ನೇ ಫ್ಯೂಚರ್ ಅಂತ ಮಾತಾಡ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ. ಹಾಗಾಗಿ ಎಷ್ಟೋ ಜನ, ಸುಮಾರು ಜನ ಯುವಕರುಗಳು ಯೂಟ್ಯೂಬ್ ಅನ್ನ ಅರಸಿ ನೆಚ್ಚಿತಾ ಬರ್ತಕ್ಕಂಥ ದಿನಗಳಲ್ಲಿ ಈ ಕಥೆ, ಈ ನನ್ನ ಒಂದು ಸಣ್ಣ ಕಥೆ ಅವ್ರಿಗೆಲ್ರಿಗೂ ಸ್ಫೂರ್ತಿ ನೀಡುತ್ತೆ ಅನ್ನೋ ಉದ್ದೇಶ ಮಾತಾಡ್ತೀನಿ. ಸರಿ, ಬಿಳಿಗಿರಿ ರಂಗನ ಬೆಟ್ಟಕ್ಕೆ ನಾನು ಮತ್ತೆ ಹೋದೆ. ಕೆಸ್ತೂರ್ ಮಂಜುನಾಥ್ ಅಂತಕ್ಕಂಥ ಒಬ್ಬ ಹೆಸರಾಂತ ಸಾಹಿತಿಗಳು, ಭಕ್ತಿಗೀತ ಸಾಹಿತಿಗಳವರು. ಅವರು ಮೂಲತಃ ವೃತ್ತಿಯಲ್ಲಿ ಅವರು ಶಿಕ್ಷಕರು, ಹೃದಯವಂತರು, ಮುಖ್ಯವಾಗಿ ಹೃದಯವಂತರು, ಒಳ್ಳೆ ಮನುಷ್ಯ. ಅವ್ರನ್ನ ಸಂದರ್ಶನ ಮಾಡ್ಲಿಕ್ಕೆ ಅಂತ ಹೇಳಿ ನಾನು ಹೋದೆ. ಅಲ್ಲಿವರೆಗೂ ಜನಪದ ಸಿರಿ ಅಂತ ಒಂದು ಹೆಸರಿಟ್ಕೊಂಡು ಒಂದು ಚಾನಲ್ ಇರಲಿಲ್ಲ, ಸೇವಾ ಕಾರ್ಟ್ ನಡೀತಾ ಇತ್ತು. ಇದಕ್ಕೆ ಮುಂಚೆ ನಾನು ಹೇಳ್ದಂಗೆ JK ರಾಮ್ ಅವರು ಜೇನು ಕುರುಬರ ಹಾಡಿನಲ್ಲಿ ಅವರ ಪ್ರೋಗ್ರಾಮ್ಸ್ ಆಗ್ಲಿ ಅಥವಾ ಸೇವಾ ಕಾರ್ಟ್ ನಲ್ಲಿ ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗರ ಬಸವರಾಜ್ ಕಾರ್ಯಕ್ರಮ ಆಗ್ಲಿ ಎಲ್ಲರೂ ಸೇವಾ ಕಾರ್ಟ್ ನಲ್ಲಿ ಹಾಕ್ಬಿಟ್ಟಿದ್ದೆ. ನಾನು ಖಾಲಿ, ಈಗ ನಂತರ ಏನಿಲ್ಲ, ಕಂಟೆಂಟ್ ಇಲ್ಲ, ಪುನಃ ನಂಗೆ ಹೊಸ ಕಂಟೆಂಟ್ ಬೇಕು. ಪುನಃ ನಾನು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋದ್ರೆ ಅಲ್ಲಿ ಅವತ್ತು VGKK ಅಂತ ಒಂದು ಒಳ್ಳೆ ಸಂಸ್ಥೆ ಇದೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ, ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಅಂತ. ಅದನ್ನ ಪದ್ಮಶ್ರೀ ಡಾಕ್ಟರ್ ಸುದರ್ಶನ್ ಅವರು ನಡೆಸ್ತಾರೆ. ತುಂಬಾ ದೊಡ್ಡ ವ್ಯಕ್ತಿ ಅವರು, ನಾಡಿನ ಆಸ್ತಿ ಅವರು, ಅವರ ಸಂಸ್ಥೆ ಅದು. ಅಲ್ಲಿ ಇವರು ಶಿಕ್ಷಕರ ಕೆಲಸ ಮಾಡ್ತಿದ್ರು, ಕೆಸ್ತೂರ್ ಮಂಜುನಾಥ್ ಅವರು. ಅಲ್ಲಿ ಅವರನ್ನ ಭೇಟಿಯಾಗುವಂತ ಒಂದು ಸೌಭಾಗ್ಯ ನನಗೆ ಒದಗಿ ಬಂತು. ಇದೇ ನಮ್ಮ ಸೋಲಿಗರ ಬಸವರಾಜ್ ಅವರು ಕರ್ಕೊಂಡೋಗಿ ಪರಿಚಯ ಮಾಡಿಕೊಟ್ರು. ಅವರು ಮೊದಲೆಲ್ಲ ಮಾತಾಡಿದ್ರು, ಸರಿತರ ಒಬ್ರು ಬಂದೊಂದು ಹುಡುಗ ಹುಚ್ಚಿನ ತರ ಕಾಣ್ತಾನೆ, ಅವನು ನೋಡಿ ಸ್ವಲ್ಪ ಕೆಲಸ ಮಾಡ್ಬೇಕು, ಇಂಟರ್ವ್ಯೂಸ್ ಮಾಡ್ಬೇಕು ಅಂತ ಓಡಾಡ್ತಾನೆ ನೋಡಿ. ಅವರು ಆಯ್ತು, ನಾನೇನಪ್ಪ ಇಂಟರ್ವ್ಯೂ ಕೊಡೋ ಮಟ್ಟಿಗೆ ನಾನೇ ನಿಂತು, ಅವರು ದೊಡ್ಡವರೆಲ್ಲ ಆಗಿರ್ತಾರೆ ಅವರು. ಸರಿ ಆಯ್ತು, ಹೋದೆ. VGKK ನಲ್ಲಿ ನನ್ನ ಅವರ ಭೇಟಿ ಆಯ್ತು. ಅವತ್ತು ಅವರು ತರಗತಿಯಲ್ಲಿದ್ದರು. ಅವರು ವಿಜ್ಞಾನ ಶಿಕ್ಷಕರು, ಅವರು ಕೆಸ್ತೂರ್ ಮಂಜುನಾಥ ವಿಜ್ಞಾನ ತಗೊಳ್ತಿದ್ರು. ಅವತ್ತು ಹೋಗಿ ಅವರ ಭೇಟಿ ಮಾಡಿ ಅವತ್ತು ಒಬ್ಬ ಕಲಾವಿದನ ವ್ಯಕ್ತಿಗತ ಸಂದರ್ಶನದ ಮಾಲಿಕೆ, ಅದು ಮೊದಲನೇ ಸಂದರ್ಶನ. ಇದು ಮಾಸಾಗಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ, ಕಲೆಗೆ ಸಂಬಂಧಪಟ್ಟಂಗೆ, ಅಥವಾ ಆ ಒಂದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂಗೆ ಬಸವರಾಜ್ ಅವ್ರನ್ನ, JK ರಾಮನ್ನ ಮಾತಾಡ್ಸಿದ್ನೇ ಹೊರತು ಒಬ್ಬ ಏಕ ವ್ಯಕ್ತಿಯಾಗಿ ಅವರ ನೇರ ಸಂದರ್ಶನ, ಅದು ಮೊದಲನೇ ಅನುಭವ ನನಗೆ. ಹೋದ್ವಿ, ಅಲ್ಲಿ ಕ್ವಾರ್ಟರ್ಸ್ ಇದೆ, ಅಲ್ಲಿ ಶಿಕ್ಷಕರಿಗೆ ಕ್ವಾರ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಅವರು ಕ್ಲಾಸ್ ನಡೀತಾ ಇತ್ತು. ಕ್ಲಾಸಲ್ಲೇ ಒಂದು ಎಪಿಸೋಡ್ ಶೂಟ್ ಮಾಡಿದೆ, ಅವ್ರ ಮಕ್ಕಳಿಗೆ ಪಾಠ ಮಾಡುವಂತದ್ದು. ಅಲ್ಲಿ ಆ ಮಕ್ಕಳಿಗೆ ಅವರು ಬರೆದಿರ್ತಕ್ಕಂಥ ವಿಶ್ವವಿಖ್ಯಾತವಾದ ಹಾಡದು ದೇವ ಮಾಧವ ಬಾರೋ ಹಾಡು, ಆ ಹಾಡನ್ನ ಹಾಡಿದ್ರು ಅವತ್ತು ವಿದ್ಯಾರ್ಥಿಗಳ ಮುಂದೆ. ಅವರು ಮಕ್ಕಳು ಕೋರಸ್ ಕೊಟ್ಟರು, ಚೆನ್ನಾಗಿತ್ತು. ಅದು ಕೂಡ ನಾನು ಶೂಟ್ ಮಾಡ್ಕೊಂಡೆ. ಅಲ್ಲಿ ಇಂಟರ್ವ್ಯೂ ಬಂದು ಕುತ್ಕೊಂಡ್ವಿ. ಅವರ ಕ್ವಾರ್ಟರ್ಸ್ ಇದೆ, ಮನೆ ಕುತ್ಕೊಂಡು ಮರದ ಕೆಳಗಡೆ 2 ಪ್ಲಾಸ್ಟಿಕ್ ಚೇರ್ ಹಾಕೊಂಡು ಕೂತ್ಕೊಂಡು ಇಂಟರ್ವ್ಯೂ ಶುರುವಾಯ್ತು. ನಾನು ಮಾತಾಡ್ತಾ ಹೋದೆ, ಅವರು ಮಾತಾಡ್ತಾ ಹೋದ್ರು. ಚೆನ್ನಾಗಿತ್ತು. ಅಲ್ಲಿವರೆಗೂ ನನಗೆ ಈ ಜನಪದಕ್ಕೆ ಸಂಬಂಧಪಟ್ಟ ಹಾಗೆ ಏನೂ ಥಾಟ್ ಇಲ್ಲ. ನನಗೇನು ನನ್ನ ಚಾನಲ್ಗೆ ಹಾಕ್ಲಿಕ್ಕೆ ಕಂಟೆಂಟ್ ಸಿಗ್ತಾ ಇದೆ ಅಷ್ಟೇ, ಹಾಕ್ತಾ ಹೋಗೋದು ಮುಂದಕ್ಕೆ ಅಂತ. ಸರಿ, ಮಾತಾಡ್ತಾ ಮಧ್ಯದಲ್ಲಿ ಈ ಚರ್ಚೆಗೆ ಒಳಪಟ್ವಿ ಇಬ್ರು. ಏನಂದ್ರೆ, ಇದೇನಿದು ಮಾದೇಶ್ವರ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಅವ್ರು ಮಾದೇಶ್ವರ ಒಬ್ಬ ದೇವರು. ನಾವು ಭಾಷಣ ಬೆಟ್ಟಕ್ಕೆ ಹೋಗ್ತೀವಿ, ದೇವರು ಅಂತ ಪೂಜೆ ಮಾಡ್ಕೊಂಡು ಬರ್ತೀವಿ. ಮಾದೇಶ್ವರು ಅವರು ಇಲ್ಲಿ ಈ ಭಾಗದ
ಅತ್ಯಂತ ಪ್ರಭಾವಿ ಶಕ್ತಿ ದೇವರು ಅಂತ ಪೂಜೆ ಮಾಡ್ತಾರೆ. ನಾವು ಅವರ ಪೂಜೆ ಮಾಡಿದವ್ರನ್ನೇ. ಹಂಗಾಗಿ ಇದೇನು ಸರ್ ಇದು ಮಹದೇಶ್ವರನ ಗೀತೆಗಳು ಹೆಚ್ಚು ಹಿಟ್ಟಾಗುತ್ತಲ್ಲ ಯಾಕೆ? ರಾಜ್ಕುಮಾರ್ ಹಾಡಿದ್ದಾರೆ, ಮತ್ತೆ ಎಲ್ಲರೂ ಮಳವಳ್ಳಿ ಮಹದೇವ ಸ್ವಾಮಿ ಅವರು ಹಾಡಿದ್ದಾರೆ, ಎಲ್ಲರೂ ಹಾಡ್ತಾರಲ್ಲ, ಮತ್ತೆ ಅದು ಇಂಪಾಗಿರುತ್ತಲ್ಲ. ಯಾವುದೇ ಹಾಡು ಕೇಳಿದ್ರು ನಿಮ್ಗೆ ಅದು ಭಕ್ತಿ ಉಂಟು ಮಾಡೋ ಥರನೇ ಇರುತ್ತಲ್ಲ, ಅದೇನದು ಆ ಒಂದು ಎನರ್ಜಿ ಅಂತ. ಇದ್ರ ಬಗ್ಗೆ ಒಂದಷ್ಟು ಇನ್ ಡೆಪ್ತ್ ಅಂದ್ರೆ ಕ್ಯಾಮ್ರಾ ಆಫ್ ಆಗಿದ್ದಾಗ ಚರ್ಚೆ ಮಾಡಿದಾಗ ಕೆಸ್ತೂರು ಮಂಜುನಾಥ್ ಅವರು ಒಂದಷ್ಟು ಚರ್ಚೆ ಮಾಡಿದ ನನ್ನ ಹತ್ರ. ಅದು ಜನಪದದ ಶಕ್ತಿ. ಹಿಂಗೆ ಜನಪದ ಶಕ್ತಿ. ಈ ಜನಪದ ಅಂದ್ರೆ ಏನು? ಅಯ್ಯೋ ಜಾನಪದನೇ ಮೂಲ, ಜನಪದನೇ ಮೂಲ ಅಂತ ಹೇಳಿ ನಾನು ಒಂದು ಓದ್ಕೊಂಡಿದ್ದೆ. ಏನಂದ್ರೆ ಅಲ್ಲಿ ಚಾಮರಾಜನಗರ ಬಂದಾಗ ಜಾನಪದ ಕಲೆಗಳ ತವರೂರು ಹೌದು ಅಂತ ಬೋರ್ಡ್ ಹಾಕಿರ್ತಾರೆ. ಹೇಗೆ ನಮ್ಮ ರೇಷ್ಮೆ ನಾಡು, ಕಲ್ಪವೃಕ್ಷದ ನಾಡು, ವಿದ್ಯಾನಗರಿ, ಆ ಥರ ಜಾನಪದ ಕಲೆಗಳ ತವರೂರು ಚಾಮರಾಜನಗರಕ್ಕೆ ಸುಸ್ವಾಗತ. ಅದನ್ನ ಕೇಳಿದ್ರೆ ಏನೋಣ ಹಂಗಂದ್ರೆ ಜಾನಪದ ಕಲೆಗಳ ತವರು, ಜಾನಪದ ಕಲೆ ಅಂದ್ರೆ ಏನದು ನಾನು ಅವಾಗ ಅವ್ರು ಹೇಳಿದ್ರು, ಇಲ್ಲ ನೀವು ಕೆಲಸ ಮಾಡಿ ಹಾಗಿದ್ರೆ ನೀವು ಚಾಮರಾಜನಗರದಲ್ಲೇ ಒಂದಷ್ಟು ಸುತ್ತಿ ಮನೆಗೂ ಕಲಾವಿದ್ರು, ನೀವೊಂದು ಕಲ್ಲು ತಗೊಂಡು ಬೀದಿಲಿ ಯಾರ ಮೇಲೆ ಹಾಕಿ ಅದು ಯಾರ ಮೇಲೆ ಬೀಳಿ ಅವ್ನು ಕಲಾವಿದನೇ ಆಗಿರ್ತಾನೆ. ಅದಕ್ಕ ಯಾವ ಮನೆ ಕಲ್ಲು ಬಿಸಾಕಿ ಆ ಮನೆ ಒಬ್ಬ ಕಲಾವಿದ ಇರ್ತಾನೆ. ಈ ತರ ಚಾಮರಾಜನಗರ ಕಲಾವಿದರ ನಾಡು. ಅವ್ರನ್ನ ಒಂದ್ಸಲ ಮಾತಾಡಿಸಿ ನೋಡೋಣ ಅಂತ ಅಂದ್ರು. ನಂದೇನು ಒಂದು ಲೀಡ್ ಕೊಡಿ, ನೀವು ನೀವು ಯಾರನ್ನ ವ್ಯಕ್ತಿ ಹೆಸರು ಹೇಳಿ ಅಲ್ಲಿ ಹೋಗ್ತೀನಿ ನೆಕ್ಸ್ಟ್ ಅಂತ ಲೀಡ್ ತಗೊಂಡಿದ್ದು ನಾನು. ಜನಪದ ಸರಿ ಇಲ್ಲಿವರೆಗೂ ಬಂದಿರೋದು ಅದೇನೆ, ಒಬ್ಬರಿಂದ ಲೀಡ್ ತಗೊಂಡು ಬಂದಿದ್ದೀವಿ. ಸರಿ ಆಯ್ತು. ಅವ್ರೇನ್ ಮಾಡಿದ್ರು, ಆಗಿದ್ರೆ ಕೆಲಸ ಮಾಡಿ ನಾನು ಸಂದರ್ಶನ ಮುಗಿದವ್ರದ್ದು ಮುಗಿಸ್ಕೊಂಡು ಅದೇ ನಮ್ಮ ಮಹದೇಶ್ವರನ ಮಹಿಮೆ ಆಲ್ಬಮ್ ಅಲ್ಲಿ ಒಂದು 8 ಹಾಡಿದೆ. 8 ಹಾಡಲ್ಲಿ ಒಂದು ಹಾಡು ನಾನು ಬರ್ದಿದ್ದೀನಿ, ಇನ್ನು 7 ಹಾಡು ನನ್ನ ಸ್ನೇಹಿತರು ರವಿಕುಮಾರ್ ಅಂತ ಬರ್ದಿದ್ದಾರೆ. ಅವರೇ ಮಹದೇಶ್ವರ ದಯಾಭಾರತಿ ಬರ್ದಿರೋದು. ಅವ್ರನ್ನ ಕಾಣಿಗೆ ಹೋಗಿ ನೀವು, ಅವ್ರು ಇಲ್ಲಿ ಯಳಂದೂರು ಸಿಗ್ತಾರೆ ನಿಮ್ಗೆ. ಬೆಟ್ಟ ಹೇಳಿದ್ರೆ ಯಳಂದೂರು, ಬೆಟ್ಟ ಹತ್ತಿದ್ರೆ ಬಿಳಿಗಿರಿ ಬೆಟ್ಟ, ಯಳಂದೂರು ಸಿಗ್ತಾರೆ ನಿಮ್ಗೆ ಅಂತ ಅಂದರು. ನಾನು ಆಯ್ತು ಕೆಸ್ತೂರು ಮಂಜುನಾಥ್ ಅವ್ರನ್ನ ತಗೊಂಡು ವಾಪಸ್ ಬರ್ಬೇಕು ಬೆಂಗಳೂರಿಗೆ. ಬಿಳಿಗಿರಿ ರಂಗನ ಬೆಟ್ಟದಿಂದ ಯಳಂದೂರಿಗೆ ಬಂದು, ಯಳಂದೂರಿಂದ ಕೊಳ್ಳೇಗಾಲ ಬಂದು, ಕೊಳ್ಳೇಗಾಲದಿಂದ ಮಳವಳ್ಳಿಯಿಂದ ಕನಕಪುರದಿಂದ ಬೆಂಗಳೂರು, ಇದು ರೂಟು. ಬೈಕಲ್ಲಿ ಇದೇ ಯೋಚನೆ, ಮಳೆ, ಬೈಕಲ್ಲಿ ನೈತಾ ಇದ್ದೀನಿ, ಯೋಚನೆ ಮಾಡ್ತಾ ಬರ್ತಾ ಇದ್ದೀನಿ. ಇದು ಏನೋ ತಪ್ಪು ಮಾಡ್ತಾ ಇದ್ದೀನಿ, ಆ ಪ್ರಜ್ಞೆ ಇದೆಯಲ್ಲ, ನಮ್ಮ ಆತ್ಮ ಪ್ರಜ್ಞೆ, ಅದು ಹೇಳ್ತಿರುತ್ತೆ ಒಳ್ಳೇದು ಕೆಟ್ಟದ್ದು ಯಾವುದು ಅಂತ. ನಾವು ಅದನ್ನ ಕೇಳಿಸ್ಕೊಬೇಕು, ಆ ಮಾತನ್ನ. ಕರೆಕ್ಟ್. ನಂಗೆ ಅದೆಲ್ಲ ಅದ್ರ ಅನುಭವ ಎಲ್ಲ ಆಗಿದ್ದು ಆ ಸಂದರ್ಭಗಳಲ್ಲಿ. ನಿನ್ನೊಳಗೊಬ್ಬ ಇದನ್ನೆಲ್ಲ ಅವ್ನ ಮಾತು ಕೇಳಿಸ್ಕೊ ಫಸ್ಟ್, ಅವ್ನು ಸತ್ಯನೇ ಮಾತಾಡ್ತಾನೆ ಯಾವಾಗ್ಲು ಅಂತ. ಸರಿ, ಅದು ಇಲ್ಲ, ಇದು ಸೇವಾ ಕಾರ್ಟು, ನಿನ್ನೇನು ಬಿಸ್ನೆಸ್ಗೆ ಅಂತ ಶುರು ಮಾಡಿದೆ, ರಿಯಲ್ ಎಸ್ಟೇಟು, ಬಿಲ್ಡಿಂಗು, ರೆಸಾರ್ಟು, ಊಟ ತಿಂಡಿ ಅಂತ ಇದ್ದೆ ನೀನು. ಈಗ ಇದ್ಯಾವುದು ಜನಪದ ಕಲೆ ಅಂತೆ, ಇದನ್ನ ಅಲ್ಲಿ ಹಾಕಿ, ಅಥವಾ ಇದ್ರ ಪಾವಿತ್ರ್ಯತೆ ಅದರಿಂದ ಹಾಳಾಗ್ಬಿಡುತ್ತೋ, ಅಥವಾ ಈ ಹೆಸರಿಗೆ ಆ ಕಂಟೆಂಟ್ ಸೂಟ್ ಆಗದೆ ಚಾನಲ್ ಬಿದ್ದೋಗುತ್ತೋ, ಈ ತರದ್ ಏನೇನೋ ಗೊಂದಲಗಳು, ದ್ವಂದ್ವ ವಿಚಾರಗಳು ಬಂದು ಕಡೆಗೆ ಮಳವಳ್ಳಿ ದಾಟಿ ನೀವು ಹಲಗೂರಿಗೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಹಲಗೂರು ಚಿಲ್ಲಾಪುರ ಅಂತ ಒಂದು ಊರು ಬರುತ್ತೆ. ಅದು ಸಿದ್ದಪ್ಪಾಜಿ ಅವರು ಬಂದು ಪವಾಡ ಮಾಡಿದಂತ ಒಂದು ಊರು, ಒಂದು ಗ್ರಾಮ. ಅಲ್ಲಿಗೆ ಬರೋ ಹೊತ್ತಿಗೆ ತಲೆಗೆ ಒಂದು ಸ್ಟ್ರೈಕ್ ಆಯ್ತು. ಒಂದು ಕೆಲಸ ಮಾಡೋಣ, ಏನು ಜನಪದ ಮತ್ತೆ ಇದರಲ್ಲಿ ಎರಡು ಪದಗಳನ್ನ ಅರ್ಥ ಮಾಡ್ಕೋಬೇಕು ನೀವು. ಜನಪದ, ಜಾನಪದ, ಎರಡು ಡಿಫ್ರೆನ್ಸ್ ಇದೆ. ಹೌದು, ಹೇಳಿದೆ. ಅದು ಅರಿವು ನನ್ಗಿಲ್ಲ ಆಗ, ಬಿಡಿ. ಜನಪದ ಅಂತ ಫಿಕ್ಸ್ ಆಗ್ಬಿಟ್ಟಿದೆ ಮೈಂಡ್ಗೆ. ಆ ಮಾತುಗಳು ಕೇಳಿ ಜೆ.ಕೆ. ರಾಮು, ಬಸವರಾಜು, ಕೆಸ್ತೂರು ಮಂಜುನಾಥ್, ಇವರು 3 ಜನ ನನಗೆ ಶಿಲ್ಪಿಗಳು, ಅವರೇ ವಿಶ್ವಕರ್ಮ ನನಗೆ. ಅವ್ರ ಮಾತು ಕೇಳಿ ಜನಪದ ಕಲೆ, ಜನಪದ ಗೀತೆ ಅಂತಾರೆ, ಜನಪದ ಕಲೆ ಅಂತಾರೆ, ಜನಪದ ಬರ್ತಾ ಜನಪದ. ಜನಪದನ ಇಟ್ಕೊಂಡು ನಾನು ಒಂದು ಐಡಿಯಾ ಮಾಡಯ್ಯ, ಜನಪದ ಏನೋ ಅಂತ ಒಂದು ಟೈಟ್ಲ್ ತಗೊಂಬಾರಯ್ಯ ಅಂತ. ಮೊದಲಿಂದ ನಾನು ಅದೆಲ್ಲ ಕ್ರಿಯೇಟಿವಿಟಿ ತುಂಬಾ ಚೆನ್ನಾಗಿತ್ತು ಇಟ್ಕೊಳ್ಳಿ. ಒಳ್ಳೆ ಹೆಸರು ಇಟ್ಕೊಳ್ಳೋದು, ಒಳ್ಳೆ ಶೀರ್ಷಿಕೆ ಇಟ್ಕೊಳ್ಳೋದು, ಪತ್ರಿಕೆ ಬರೀತಿದ್ನಲ್ಲ, ಹೆಡ್ಲೈನ್ಸ್ ಎಲ್ಲ ಬರೀಬೇಕಲ್ಲ, ಅದೆಲ್ಲ ಅನುಭವ ಇತ್ತಲ್ಲ. ಯೋಚನೆ ಮಾಡ್ತಾ ಆ ಚಿಲ್ಲಾಪುರಕ್ಕೆ ಬರೋ ದಾರಿನಲ್ಲಿ ಒಂದು ಸ್ಟ್ರೈಕ್ ಆಯ್ತು, ಜನಪದ ಸಿರಿ. ಯಾಕಾಗಿರ್ಬೋದು ಅಂತಂದ್ರೆ, ಮನೆಯಲ್ಲಿ ನನ್ನ ಮಗಳ ಹೆಸರು ಸಿರಿಚಂದನ ಅಂತ. ಮನೆಯಲ್ಲಿ ಸಿರಿ ಅಂತ ಮಾತಾಡಿ ಮಗಳನ್ನ ಕರೆದು ಅದೆಲ್ಲೋ ಹಂಗ ಕನೆಕ್ಟ್ ಆಗಿರ್ಬೋದು ಅಂತ ಕಾಣುತ್ತೆ. ಜನಪದ ಸಿರಿ ಅಂತ. ಸಿರಿ ಅಂದ್ರೇನು? ಸೌಭಾಗ್ಯ, ಸಂಪತ್ತು, ಐಶ್ವರ್ಯ ಅಂತ ಅರ್ಥ ಕೊಡುತ್ತಲ್ವಾ. ಇದು ನಮ್ಮ ನಾಡಿನ ಆಸ್ತಿ ಅಲ್ವಾ. ಮತ್ತೆ ಅವರೆಲ್ಲ ಮಾತಾಡ್ತಾ ಇರೋ ಮಾತು, ಜೆ.ಕೆ. ರಾಮು, ಬಸವರಾಜು, ಕೆಸ್ತೂರು ಮಂಜುನಾಥ್ ಮಾತು ಕೇಳ್ತಾ ಇದ್ರೆ ಇದ್ರ ಮುಂದೆ ಇನ್ಯಾವುದೂ ಇಲ್ಲ ಅಂತ ಅವರ ವಾದ. ಈ ಜನಪದ ಕಲೆ ಮುಂದೆ ಇನ್ನ ಇದಕ್ಕೆ ಸರಿಸಾಟಿಯಾಗಿ ನಿಲ್ಬಹುದಾ ಅಂತ ಮತ್ತೊಂದು ಕಲೆ ಈ ಭೂಮಿ ಮೇಲೆ ಇಲ್ಲ. ಎಲ್ಲವೂ ಇದರಿಂದ ಕೊಂಡಿ ಕಳಚ್ಕೊಂಡು ಹೋಗಿರ್ತಕ್ಕಂಥ ಮರಿಗಳೇ, ಆಯ್ತಾ. ಈ ತರ ಮಾತಾಡ್ತಿದ್ರಲ್ಲ, ನಾನು ಇದೊಂದು ದೊಡ್ಡ ಆಸ್ತಿ ಅಲ್ವಾ ನಮ್ಮ ನಾಡಿಗಿದು.
ಅಂದ್ಬಿಟ್ಟು ಏನ್ ಮಾಡಿದೆ, ಆಯ್ತು ಜನಪದ ಮುಂದಕ್ಕೆ ಹಿಂದಕ್ಕೆ ಹೊರಡ್ಬೇಕಲ್ಲ, ಬರೀ ಜನಪದ ಅಂತ ಇಕ್ಬಿಟ್ಟು ಜನಪದ ಟಿವಿ ಅಂತ ಇಕ್ಬೇಕಾ, ಜನಪದ ನ್ಯೂಸ್ ಅಂತ ಇಕ್ಬೇಕಾ, ಜನಪದ ಏನ್ ಇಕ್ಬೇಕಾ ಅನ್ನೋ ಹೆಸರು ಗೊತ್ತಾಗ್ತಿಲ್ಲ. ಈ ಹುಡುಕಿ ಅದೇ ಈ ಅಲ್ಲಿಂದ ಬಿಳಿಗಿರಿ ಬೆಟ್ಟದಿಂದ ಬಂದು ಇಲ್ಲಿಗೆ ಹಲಗೂರು ಬರೋ ಸಮಯಕ್ಕೆ ಫ್ಲಾಶ್ ಆಯ್ತು ಜನಪದ ಸಿರಿ. ಅಲ್ಲಿ ಈ ನಾಗಮಲ್ಲೆ ಟೀ ಸ್ಟಾಲ್ ಅಂತ ಒಂದಿದೆ, ಅವ್ರು ಕನ್ನಡಪ್ರಭ ರಿಪೋರ್ಟರ್, ನಮ್ಮ ಹಲಗೂರು ರಿಪೋರ್ಟರ್ ಅವರು, ಅವ್ರಂಗೆ ಸ್ನೇಹಿತರೆ ನಾಗರಾಜ್ ಅಂತ ಹೇಳಿ ಅವ್ರ ಹೆಸರು. ಅವರಲ್ಲಿ ಅಲ್ಲಿ ಹೋದಾಗೆಲ್ಲ ಪ್ರವಾಸಕ್ಕೆ ಅಲ್ಲಿ ಟೀ ಕುಡಿಯೋಣ ಅಭ್ಯಾಸ ಈಗಲೂ. ಅಲ್ಲಿಗೆ ಬಂದು ನಿಂತ್ಕೊಂಡೆ, ಆ ಚಿಲಾಪುರದ ಪಕ್ಕದಲ್ಲೇ ಸಿಗುತ್ತಾ ಆ ಟೀ ಸ್ಟಾಲ್, ಅಲ್ಲಿಗೆ ಬಂದು ನಿಂತ್ಕೊಂಡು ಅಣ್ಣ ಒಂದು ಟೀ ಕುಡಿ ಅಂತ ಟೀ ಇಸ್ಕೊಂಡು ಅದನ್ನೇ ಮೆಲ್ಕ್ ಆಗ್ತಾ ಇದ್ವಿ, ಜನಪದ ಸಿರಿ ಜನಪದ ಸಿರಿ ಜನಪದ ಸಿರಿ. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಮನ್ಸ್ಗ, ನನ್ಗೆ ಖುಷಿ ಅನ್ನಿಸ್ತು. ಎಸ್ ಜನಪದ ಸಿರಿ ಒಳ್ಳೆ ಟೈಟ್ಲ್ ಕಣೆ, ಚೆನ್ನಾಗಿ ಇಟ್ಬಿಟ್ಟಿನಿ ಸರ್ ನಾನು ಅನ್ಕೊಂಡು ಬಂದ್ಬಿಟ್ಟೆ ಬೆಂಗಳೂರಿಗೆ. ಬಂದು ಅವತ್ತು ರಾತ್ರಿನೇ ಕೆಸ್ತೂರು ಮಂಜುನಾಥ್ ಅವರು ಎಡಿಟ್ ಮಾಡಿದೆ. ಎಡಿಟ್ ಮಾಡಿ ಒಂದು ಹೊಸ ಜಿಮೇಲ್ ಅಕೌಂಟ್ ಓಪನ್ ಮಾಡಿ ಜನಪದ ಸಿರಿ ಅಂತ ಒಂದು ಚಾನೆಲ್ನ ಅವತ್ತು ಸ್ಟಾರ್ಟ್ ಮಾಡಿದೆ. ಸೆಪ್ಟೆಂಬರ್ 17ರ ರಾತ್ರಿ ನೆನಪು ಡೇಟ್ ನೆನಪಿದೆ, ಸೆಪ್ಟೆಂಬರ್ 17, 2021. ಅಲ್ಲಿಗೆ 2 ವರ್ಷ ಆಗಿದೆ ನಾವು ಕೆಲಸ ಶುರು ಮಾಡಿ, 2 ಇಯರ್ಸ್ ಆಗಿದೆ. ಸೆಪ್ಟೆಂಬರ್ 17, 2021 ರಾತ್ರಿ ಕೂತ್ಕೊಂಡು ಮನೆಯಲ್ಲಿ ನನ್ನ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಜನಪದ ಸಿರಿ ಅಂತ ಮಾಡಿ, ಈಗೇನು ನೀವು ಲೋಗೋ ಕಾಣ್ತಿದ್ದಲ್ಲ ನಮ್ಮದೊಂದು, ಇದು ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದು ಲೋಗೋ ಅವತ್ತು. ಒಂದು ಕ್ರಿಯೇಟ್ ಮಾಡ್ಕೊಂಡು ಇದು ಇಷ್ಟು ಸಾಕು, ಸರಳವಾಗಿ ಸಿಂಪಲ್ ಆಗಿರ್ಲಿ, ಏನೇನೋ ಗ್ರಾಫಿಕ್ ಮತ್ತೆ ಆಫ್ಟರ್ ಎಫೆಕ್ಟ್ಸ್ ಬಳಕ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ. ಸರಳವಾಗಿರ್ಲಿ ಅಂದ್ಬಿಟ್ಟು ನನ್ಗೇನ್ ಗೊತ್ತು ಅದನ್ನ ಮಾಡ್ಕೊಂಡೆ. ಮಾಡ್ಕೊಂಡು ಆ ಟೈಟಲ್ನ ಆ ಲೋಗೋನ ಇಟ್ಕೊಂಡು ಕೆಸ್ತೂರು ಮಂಜುನಾಥ್ ಅವ್ರದ್ದು ಎಪಿಸೋಡ್ಗಳನ್ನೆಲ್ಲ ಎಡಿಟ್ ಮಾಡಿ ಹಾಕ್ದೆ. ಸಖತ್ತು ಒಳ್ಳೆ ರೆಸ್ಪಾನ್ಸು, 1,000 ವ್ಯೂ ಆಯ್ತು. ನನ್ಗೂ ಬಹಳ ಖುಷಿ ಆಯ್ತು. 1K ವ್ಯೂ ಬಂದ್ಬಿಟ್ರೆ ಯೂಟ್ಯೂಬರ್ಸ್, ಹೊಸ ಯೂಟ್ಯೂಬರ್ಗೆ ಖುಷಿ ಕುಣಿದ್ಬಿಡ್ತಾರೆ. ಖುಷಿ ಆಯ್ತು, ನಂಗೆ ಸಮಾಧಾನ ಆಯ್ತು. ಆಮೇಲೆ ನಾನೇ ಮೊದಲನೇ ಸಬ್ಸ್ಕ್ರೈಬರ್ ಅಭ್ಯಾಸ ಶುರು ಮಾಡಿದ್ರೆ ಮಾಡ್ಕೊಂಡೆ. ಆಮೇಲೆ ನಮ್ಮ ವೈಫು, ಆಮೇಲೆ ಹಿಂಗೆ ನಮ್ಮ ಬ್ರದರ್ಸು, ಅವರು ಫ್ರೆಂಡ್ಸು ಎಲ್ಲರೂ ಮಾಡಿದೆ ಸಬ್ಸ್ಕ್ರೈಬ್ ಮಾಡುತ್ತಾ. ಇವ್ರಿಗೆ ಯಾರಿಗೂ ಇದು ಗೊತ್ತಿಲ್ಲ ನಮ್ಮ ಬಳಗಕ್ಕೆ ಜನಪದ ಅಂದ್ರೆ ಏನು ಅಂತ. ತಿರುಗಿ ಹುಚ್ಚ ಆಗ್ಬಿಟ್ಟ ಕಣ ಇವನು, ಅದೇನೋ ಮಾಡ್ಕೊಂಡಿದ್ದ, ಬಿಲ್ಡಿಂಗ್ ತೋರಿಸ್ಕೊಂಡು ಕರೆಕ್ಟ್ ಆಗಿದ್ದಾನೆ ಅಂತ ಅನ್ಕೊಂಡಿದ್ವಿ. ಅದೇನೋ 1,000 ಬರುತ್ತೆ, 500 ಬರುತ್ತೆ, 2,000 ಬರುತ್ತೆ ಅಂತಿದ್ದ. ಪರವಾಗಿಲ್ಲ, ಪ್ರಜ್ಞಾಪೂರ್ವಕ ಅವನೇ ಬದುಕ್ತಾವನೆ ಅಂತ ಅನ್ಕೊಂಡ್ರೆ, ಇದು ಯಾವ್ದೋ ಜನಪದ ಅಂತ ಗುರು ತಂದ್ಬಿಟ್ಟು ಅವನೇ ಅದಕ್ಕೊಂದು ಏನು ಅಂತ ಇವ್ರಿಗೂ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಇವ್ರು ಉದ್ದಾರ ಆಗಲ್ಲ, ಇವನು ಅಷ್ಟೇ ಮುಗಿದ ಕೆಲಸ. ಡಾಕ್ಟರ್ ಬದುಕಲ್ಲ ಅಂದ್ರು ದೈಹಿಕವಾಗಲ್ಲ, ಮಾನಸಿಕ ಹೊತ್ತಬಿಟ್ಟ ಅವನು. ಮೆಂಟಲಿ ಆಲ್ರೆಡಿ ಡೈಡು, ಹುಚ್ಚಿನ ತರ ಬಿಹೇವ್ ಮಾಡ್ತಾವನ್ನೇ ಮಾಡ್ಕೊಂಡು ಹೋಗ್ತಾವನೆ ಅಂತ ಎಲ್ಲ ಅದೆಲ್ಲ ಅನುಭವಿಸಿದೀನಿ ನಾನು, ಮನೆಗಳಲ್ಲೇ ಅನುಭವಿಸಿದೀನಿ. ಆಮೇಲೆ ಆಯ್ತು, ಬಿಡ್ಲಿಲ್ಲ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡೆ. ಆಮೇಲೆ ಒಂದು ಫೈನ್ ಡೇ ಕೆಸ್ತೂರು ಮಂಜುನಾಥ್ ಅವರ ಸಂದರ್ಶನ ಮುಗೀತು. ಅದಾದ್ಮೇಲೆ ರವಿಕುಮಾರ್ ಅವರು ಹಾಡ್ಕೊಂಡ ಹೆಸರಾಂತ ಭಕ್ತಿಗೀತ ಸಾಹಿತಿಗಳು, 1000ಕ್ಕೂ ಹೆಚ್ಚು ಹಾಡುಗಳನ್ನ ಬರೆಯೋದಲ್ಲ, ರೆಕಾರ್ಡ್ ಆಗಿರೋ ಸಂಖ್ಯೆನೇ 1000 ಇದೆ. ನಾಡಿನ ದಿಗ್ಗಜ ಗಾಯಕರುಗಳು ಅನ್ಸ್ಕೊಂಡಂತ SP ಬಾಲಸುಬ್ರಹ್ಮಣ್ಯಂ ಅವರು, ರಾಜೇಶ್ ಕೃಷ್ಣನ್ ಅವರು, ಮತ್ತೆ ಚಿತ್ರಾ ಮೇಡಮ್ ಅವರು, ಮತ್ತು ಮಳವಳ್ಳಿ ಮಹದೇವ ಸ್ವಾಮಿ ಅವರು, ಇಂಥವರೆಲ್ಲ ಹಾಡಿದ್ದಾರೆ ಅವ್ರ ಹಾಡುಗಳನ್ನ. ಅವ್ರು ಬರೆದಿರುವಂತ ಸಾಹಿತ್ಯನ ಹಾಡಿದ್ದಾರೆ. ಅಂತವ್ರದ್ದು ಒಂದು ಸಂದರ್ಶನ ಮಾಡುವಂತ ಭಾಗ್ಯ ಥ್ರೂ ಹೇಗೆ ಕೆಸ್ತೂರು ಮಂಜುನಾಥ ಸಂದರ್ಶನ ಬಂತಲ್ಲ, ಅದನ್ನ ನಾನು ವಾಟ್ಸಪ್ ಅಲ್ಲಿ ಅವ್ರಿಗೆ ಶೇರ್ ಮಾಡಿದೆ. ಅವರು ಭಾಗಕ್ಕೆ ಶೇರ್ ಮಾಡಿದ್ರು. ಅಲ್ಲಿಂದ ಗೊತ್ತಾಯ್ತು ಜನಕ್ಕೆ, ಯಾವುದೋ ಒಂದು ಹೊಸ ಚಾನಲ್ ಶುರುವಾಗಿದೆ ಜನಪದ ಸಿರಿ ಅಂತ, ಅದು ಜನಪದ ಕಲಾವಿದರ ಸಂದರ್ಶನ ಮಾಡ್ತಾ ಇವರು ಅಂತ. ಅಲ್ಲಿಂದ ಆಚೆಗೆ ರವಿಕುಮಾರ್ ಅವರು ಸಿಕ್ಕಿದ್ರು. ಮೈಸೂರಲ್ಲಿ ಅವ್ರನ್ನ ಭೇಟಿ ಮಾಡಿದೆ. ಹೌದು, ಮೈಸೂರು ಹತ್ರ ಹಾಲ್ನಳ್ಳಿ ಹತ್ರ ಅವ್ರ ಮನೆ ಇದೆ. ಅಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಲ್ಲೇ ಹಾಲ್ನಳ್ಳಿ ಇರೋದು. ಚಾಮುಂಡಿ ಬೆಟ್ಟದ ಕಾಡಿಗೆ ಹೋದ್ವಿ. ಕಾಡಲ್ಲಿ ಕೂತ್ಕೊಂಡು ಅಲ್ಲೊಂದು ಅರಣ್ಯ ಇಲಾಖೆದು ಒಂದು ವಾಚ್ ಟವರ್ ಇದೆ, ಅಲ್ಲಿ ಕೂತ್ಕೊಂಡು ಅವ್ರ ಸಂದರ್ಶನ ಮಾಡ್ಕೊಂಡೆ. ಅವ್ರ ಜರ್ನಿ ಅವ್ರದ್ದು ಎಲ್ಲ ಶುರು ಆಯ್ತು. ಆಮೇಲೆ ಅವರ ಸ್ವಂತ ಬ್ರದರ್ ಅಂದ್ರೆ ದೊಡ್ಡಣ್ಣ R ಮಹೇಂದ್ರ ಅಂತ ಹೆಸರಾಂತ ಗಾಯಕರು, ಸರಿಗಮಪ್ಪ ಜೂರಿ ಮೆಂಬರು. ಅವರು ಬ್ರದರ್, ಸ್ವಂತ ಬ್ರದರ್, ಅಂಗಡಿ ಗೊತ್ತಿರಲಿಲ್ಲ ಅಲ್ಲಿವರೆಗೂ. ಅವ್ರೆಲ್ಲ ಆದ್ಮೇಲೆ ಅವ್ರು ಖುಷಿ ಪಟ್ರು. ಯಾಕೆಂದ್ರೆ ಅವರು ಕೂಡ ಅಷ್ಟು 1,000 ಹಾಡುಗಳನ್ನ ಬರೆದು ವಿಶ್ವವಿಖ್ಯಾತಿ ಹೊಂದಿದಂತ ಹಾಡುಗಳಿದ್ರು ಕೂಡ ಯಾರೋ ಅವ್ರನ್ನ ಸಂದರ್ಶನ ಮಾಡುವಂತ ಸಾಹಸ ಮಾಡಿರಲಿಲ್ಲ. ಅವ್ರಿಗೆ ಅವ್ರಿಗೆ ಬೈ ನ್ಯಾಚುರಲಿ ಖುಷಿ ಆಯ್ತು. ಪಟ್ಟಿದ ಊಟ ಗಿಡ ಕೊಡ್ಸಿದ್ರು, ನನಗೆ ಖುಷಿ ಆಯ್ತು. ಆಮೇಲೆ ಅವರು, ಸರ್ ನಮ್ಮ ಅಣ್ಣನೂ ಇದ್ದಾರೆ, ಅವರು ಮಾಡಲ್ವಾ ನೀವು? ಯಾಕೆ ಮಾಡಲ್ಲ, ಈಗ ನನ್ಗೆ ಬೇಕಾಗಿರೋದು ಕಂಟೆಂಟ್ ನಾನು ಮಾಡ್ತೀನಿ. ಆಮೇಲೆ ಮಹೇಂದ್ರ ಅವ್ರು ಬಂದ್ರು ಮಾರನೇ ದಿವಸ. ಅವತ್ತು ಅವ್ರಿಗೆ ಶೂಟ್ ಇತ್ತು, ಅವ್ರಿಗೆ ಸರಿಗಮಪ ಶೂಟ್ ಇತ್ತು. ಫೋನ್ ಮಾಡಿದ್ವಿ, ನಾಳೆ ಬರ್ತೀನಿ ಅಂದ್ರು. ನಾಳೆ ಬಂದು ಅವರು ಅಲ್ಲಿಗೆ ಬಂದ್ರು. ಅಲ್ಲೇ ಒಂದು ಅವರ ಸ್ನೇಹಿತರ ಮನೆಯಲ್ಲಿ ಕೂರ್ಸ್ಕೊಂಡು ಅವ್ರ ಇಂಟರ್ವ್ಯೂ ಮುಗಿಸ್ಕೊಂಡೆ. ಅಲ್ಲಿಗೆ ನನಗೊಂದು ಬಳಗ ಶುರುವಾಯ್ತು. ಕೆಸ್ತೂರು ಮಂಜುನಾಥ್, ರವಿಕುಮಾರ್, ಮಹೇಂದ್ರ ಮತ್ತೆ ಇವ್ರು 3 ಜನ ಚಾಮರಾಜನಗರದ ಪ್ರತಿಯೊಬ್ಬ ಕಲಾವಿದನ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರೆ, ಎಲ್ಲರೂ ಗೊತ್ತಿದ್ದವ್ರೆ. ಅಂದ್ರೆ ಅವರ ಇಡೀ ದೊಡ್ಡ ಒಂದು ಅಪಾರವಾದ ಜನಪದ ಬಳಗ ರೆಡಿಮೇಡ್ ಆಗಿ ನನ್ನ ಕೈಗೆ ಬಂದು ತಲುಪಕ್ಕೆ ಹಾದಿ ರೆಡಿ ಆಗಿತ್ತು. ಅವರ ಸಂದರ್ಶನಗಳನ್ನ ತಗೊಂಡ್ ಬಂದು ಎಡಿಟ್ ಮಾಡಿ ತುಂಬಾ ಪ್ರಜ್ಞೆಯಿಂದ, ಬಹಳ ಒಂದು ಗಂಭೀರವಾಗಿ ಕೂತ್ಕೊಂಡು
ಎಡಿಟ್ ಮಾಡಿ ಅದಕ್ಕೆಲ್ಲ ಟೈಟ್ಲಿಂಗ್ ಎಲ್ಲ ಹಾಕೋದು ಕಲಿತೆ ಎಲ್ಲ ಮಾಡಿ ರೆಡಿ ಮಾಡಿ ಏನೇ ಕಲಿಬೇಕಾದ್ರೂ ಯೂಟ್ಯೂಬ್ ನೋಡ್ಬೇಕು ತಿರ್ಗಾ ಪ್ರೀಮಿಯರ್ ಪ್ರೋ ಈ ಟೈಟ್ಲಿಂಗ್ ಮಾಡೋದು ಹೆಂಗೆ ಅದನ್ನ ಹಾಕಿ ಸರ್ಚ್ ಮಾಡಬೇಕು ಅದು ಯಾವ್ದೋ ಇಂಗ್ಲಿಷ್ ವಿಡಿಯೋ ಬರುತ್ತೆ ಅದನ್ನ ಕಲ್ತ್ಕೋಬೇಕು ಅದನ್ನ ಇಲ್ಲೇ ಪ್ರಯೋಗ ಮಾಡ್ಬೇಕು ಹಿಂಗ್ ಮಾಡಿ ಕಲ್ತ್ಕೊಂಡೆ ಮಾಡಿ ಹಾಕಿ ರವಿಕುಮಾರ್ ಅವ್ರದ್ದು ಬಿಟ್ವಿ ಮೆಗಾ ಹಿಟ್ 4,000 ವ್ಯೂಸ್ 5,000 ವ್ಯೂಸ್ ಹೊಟ್ಟೋಯ್ತು ಬಹಳ ಖುಷಿ ಆಯ್ತು ನನಗೆ. ಒಳ್ಳೆ ಓಪನಿಂಗ್ ಎಲ್ಲ ಒಂದು ಸಿನಿಮಾಗೆ ಹೆಂಗೆ ಒಳ್ಳೆ ಜನ ಬಂದ್ಬಿಟ್ಟು ಹೌಸ್ಫುಲ್ ಆಗ್ಬಿಟ್ರೆ ಹೆಂಗೆ ಒಳ್ಳೆ ಓಪನಿಂಗ್ ತಗೋತ ಅಂತಾರಲ್ಲ ಹಂಗೆ ಒಳ್ಳೆ ಓಪನಿಂಗ್ ತಗೊಂತಾರೆ ನಮ್ದು ಒಂದು ಖುಷಿ ಆಯ್ತು. ಆಮೇಲೆ ಮಹೇಂದ್ರ ಅವ್ರದ್ದು ಬಿಟ್ಟು ಅವ್ರದ್ದು ಹಿಟ್ಟು ಅವ್ರದ್ದು ಓಡ್ತು ಚೆನ್ನಾಗಿ ಓಡ್ತು ಖುಷಿ ಆಯ್ತು. ಆಮೇಲೆ ಅವ್ರ ಸಂಪರ್ಕ ಚೆನ್ನಾಗಿ ಇಟ್ಕೊಂಡು ವಿಶ್ವಾಸದಲ್ಲಿ ಇಟ್ಕೊಂಡು ಇವತ್ತಿಗೂ ನಾವು ಅವರೆಲ್ಲ ಒಂದೇ ತಾಯಿ ಮಕ್ಕಳ ತರ ಇದ್ದೀವಿ. ಅದೊಂದು ಖುಷಿ ವಿಷಯ. ಮಾಡ್ಕೊಂಡು ಅವ್ರನ್ನ ಕೇಳಿದೆ, ಸರ್ ಬೇರೆಯವ್ರನ್ನ ಪರಿಚಯ ಮಾಡ್ಕೊಡಿ ನನಗೆ ಇವಂತ. ಆಯ್ತು ನೋಡೋಣ ರೀ ಮಳವಳ್ಳಿ ಮಹದೇವ ಸ್ವಾಮಿ ಅವ್ರನ್ನ ಮಾತಾಡಿಸ್ತೀವಿ ಅಂತ ಅಂದ್ರು. ಅದೊಂದು ಬಹಳ ಸಂತೋಷ. ಮೀಟ್ ಮಾಡಿದೆ ಬೆಂಗಳೂರಲ್ಲಿ ಮಳವಳ್ಳಿ ಮಹದೇವ ಸ್ವಾಮಿ ಅವ್ರನ್ನ ರೆಕಾರ್ಡಿಂಗ್ ಬಂದಿದ್ರು ಒಂದು ಸ್ಟುಡಿಯೋಗೆ. ಅವರು ಅಷ್ಟೊತ್ತಿಗಾಗ್ಲಿ ಅವರು ಕೂಡ ಯೂಟ್ಯೂಬ್ ಶುರು ಮಾಡ್ಬಿಟ್ಟಿದ್ರು. ಮಳವಳ್ಳಿ ಮಹದೇವ ಸ್ವಾಮಿ ಅವ್ರದ್ದು ಮಳವಳ್ಳಿ ಮಹದೇವ ಸ್ವಾಮಿ ಅಂತ ಒಂದು ಚಾನಲ್ ಇದೆ. ಅದು ಅವ್ರ ಮಗ ನಡೆಸ್ತಾರೆ ಮಹೇಂದ್ರ ಅಂತ. ಅವರು ಇಲ್ಲಪ್ಪ ನಾನು ನಂದೇ ಯೂಟ್ಯೂಬ್ ಮಾಡ್ಬಿಟ್ಟಿನಿ ಕಣಯ್ಯ, ನನ್ಗೆ ಯಾರು ಇಂಟರ್ವ್ಯೂ ಕೊಡಲ್ಲ ಇವಾಗ ಅಂತ ಅಂದ್ಬಿಟ್ರು. ಸೊ ಅಲ್ಲಿಗೆ ಅದೊಂದು ಬಿಟ್ಬಿಟ್ವಿ ಬೇಡ ಅಂತ. ಆಮೇಲೆ ಹುಡುಕ್ತಾ ಡಾಕ್ಟರ್ ಮಂಜುನಾಥ್ ಪ್ರಸನ್ನ ಅಂತ ಹೇಳಿ ತುಂಬಾ ದೊಡ್ಡ ವ್ಯಕ್ತಿ. ಅವರು ಚಾಮರಾಜನಗರದ PUDD ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಚಾಮರಾಜನಗರ ಜಿಲ್ಲೆ, ತುಂಬಾ ದೊಡ್ಡ ಹುದ್ದೆ ಅದು. ಆ PUDD ಅವರು ಸಾಹಿತಿಗಳು ಕೂಡ ಒಳ್ಳೊಳ್ಳೆ ಪುಸ್ತಕ ಬರೆದಿದ್ದಾರೆ ಅವರು. ಅಂದ್ರೆ ಈ ಕಂದಾಯದ ಕೋಳಿ, ಬೆಟ್ಟ ಬೇಗೆ ಬಹಳ ಒಳ್ಳೆ ಪುಸ್ತಕಗಳನ್ನ ಬರೆದಿದ್ದಾರೆ ಅವರು. ಅವರನ್ನ ಕೆಸ್ತೂರ್ ಮಂಜುನಾಥ್ ಅವ್ರ ಕಡೆಯಿಂದ ಪರಿಚಯ ಆಯ್ತು ನಂಗೆ ಪುನಃ. ಒಬ್ರು ಒಳ್ಳೆ ಸಾಹಿತಿ ಇದ್ದಾರೆ ನಮ್ಮ ನಾಡಿನಲ್ಲಿ, ಅವ್ರನ್ನ ನೀವು ಇಂಟರ್ವ್ಯೂ ಮಾಡಿ. ಚಾಮರಾಜನಗರ ಸಿಗ್ತಾರೆ ಅವರು ಅಂತ ಚಾಮರಾಜನಗರ ಹೋದೆ. ಚಾಮರಾಜನಗರ ಹೋಗಿ ಒಂದ್ ಕಡೆ ಅವರು ನನ್ನ ಕರೆದು ಮಾತಾಡಿಸಿ, ಆಯ್ತಪ್ಪ ಚಾನಲ್ ಮಾಡ್ತಾ ಇದ್ದೀರಾ, ಆಯ್ತು ಮಾತಾಡ್ತೀನಿ ಅಂತ ಹೇಳಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ರಿಕ್ವೆಸ್ಟ್ ಮಾಡಿದೆ, ಒಂದು ಇಂಟರ್ವ್ಯೂ ಕೊಡಿ ಸರ್ ಪ್ಲೀಸ್ ಅಂತ. ಆಯ್ತು ಕೊಡ್ತೀನಿ ಅಂತ ಒಪ್ಕೊಂಡ್ರು. ಆಮೇಲೆ ಕೊಟ್ಟರು. ಅವ್ರದ್ದು 10 ಎಪಿಸೋಡ್ ಮಾಡಿದ್ವಿ. ಅಲ್ಲಿವರೆಗೂ ಆ ಮೆಗಾ ಎಪಿಸೋಡ್ ಯಾರು ಮಾಡೇ ಇಲ್ಲ. 2, 3, 4 2, 3, 4ಕ್ಕೆ ನಿಲ್ಸ್ಬಿಡ್ತಾ ಇದ್ವಿ. 10 ಎಪಿಸೋಡ್ ಅಷ್ಟು ಮಾತಾಡಿದ್ರು ಅವರು. ಅಂದ್ರೆ ಅವರ ಬಡತನ, ಅವರ ಅಂದ್ರೆ ಈ ಹಿಂದುಳಿದ ವರ್ಗಗಳ ಆ ಭಾವನೆಗಳು, ಆ ಬೇಗೆಗಳು, ಸಮಾಜವನ್ನು ಎದುರಿಸ್ತಕ್ಕಂಥ ಸವಾಲುಗಳು, ಆ ಅನ್ಯಾಯ, ಆ ದೌರ್ಜನ್ಯ, ಆ ಅವಮಾನ, ಹಸಿವು, ಆ ಸಿಟ್ಟು, ಇದೆಲ್ಲ ಬಗ್ಗೆ ಅವರು ಸವಿಸ್ತಾರವಾಗಿ ಮಾತಾಡ್ತಾ ಕಡೆಗೆ ಇವ್ರು ಬೆಳೆದು ಬಂದ ರೀತಿ, ಅಷ್ಟು ಬಡತನದಿಂದ ಬಂದಿದ್ದ ವ್ಯಕ್ತಿ, ಒಂದು ವ್ಯವಸ್ಥೆಯ ಅತ್ಯುನ್ನತ ಪದವಿ ಅದು. ಹೆಚ್ಚು ಕಮ್ಮಿ DC ಬಿಟ್ರೆ ನೆಕ್ಸ್ಟ್ ಅವರಿರ್ತಾರೆ. ಆ ಲೆವೆಲ್ಗೆ ಬೆಳೆದು ಬಂದಿದ್ದ ರೀತಿ ಮತ್ತು ಅವರ ಸಾಹಿತ್ಯ ಕೃಷಿ ಇದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಮಾತಾಡಿದ್ರು. ಬೈ ನೇಚರಲ್ಲಿ ಅದು 10 ಎಪಿಸೋಡ್ ಆಯ್ತು. ಅದಾದ್ಮೇಲೆ ಹಾಗೆ ತಿರ್ಕೊಳ್ಳೋ ಶುರುವಾಯಿತು ಚಾಮರಾಜನಗರದಲ್ಲಿ ಒಂದೊಂದೇ. ಚಾಮರಾಜನಗರದ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ವಿಷಯ ಮಾತಾಡ್ಲಿಲ್ಲ ಅಂದ್ರೆ ಅದು ಅಪೂರ್ಣ ಆಗ್ಬಿಡುತ್ತೆ. ಏನಂದ್ರೆ ರಾಮಸಮುದ್ರ ಬಗ್ಗೆ ಮಾತಾಡ್ಬೇಕು. ರಾಮಸಮುದ್ರ ಅಂದ್ರೆ ಒಂದು ಗ್ರಾಮ, ಜಾನಪದ ಕಲೆಗಳ ತವರೂರು ಅಂತ ಚಾಮರಾಜನಗರಕ್ಕೆ ಹೆಸರು ಬರ್ಲಿಕ್ಕೆ ಕಾರಣ ಆ ಗ್ರಾಮ. ಯಾಕೆ ಅಂದ್ರೆ ಪ್ರತಿ ಮನೆಯಲ್ಲೂ ಕಲಾವಿದ ಇದ್ದಾನೆ, ಪ್ರತಿ ಮನೆ. ಮತ್ತು ಈ ಜಾನಪದದಲ್ಲಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಯಾವ ಕಲಾ ಪ್ರಕಾರಗಳು ಅಂತಿದ್ದಾವೋ, ಸೋಬಾನೆ ಮತ್ತೆ ತಮಟೆ, ಡೊಳ್ಳು, ಅಥವಾ ಇದು ಗೊರವರ ನೃತ್ಯ, ಅಥವಾ ಇವರೇನು ವೀರಗಾಸೆ, ಕಂಸಾಳೆ, ತಂಬೂರಿ, ಎಷ್ಟಿದೆಯೋ ಅಷ್ಟು ಕಲಾವಿದರಿದ್ದಾರೆ ಆ ಊರಲ್ಲಿ. ಅಂತ ಒಂದು ರಾಮಸಮುದ್ರ ಅಂತ ಗ್ರಾಮ ಅದು. ಅಲ್ಲಿಗೆ ನಂಗೆ ಪರಿಚಯ ಆಯ್ತು ರಾಮಸಮುದ್ರಕ್ಕೆ. ಅಲ್ಲಿ ಹೋದ್ಮೇಲೆ ಅಯ್ಯೋ ಅಲ್ಲೆಲ್ಲ ಎಂತೆಂತ ದೊಡ್ಡ ಕಲಾವಿದರು. ಸೋಬಾನೆ ಹೊನ್ನಮ್ಮನವರು, ತುಳಸಮ್ಮನವರು, ಆಮೇಲೆ ಗೌರಮ್ಮ, ಲಕ್ಷ್ಮಮ್ಮ, ಚಿನ್ನಮ್ಮ, ಆಮೇಲೆ ಪುಟ್ಟಬಸಮ್ಮ, ಇವರೆಲ್ಲರದು ಒನ್ ಬೈ ಒನ್ ಶುರುವಾಗೋಯ್ತು. ಅಲ್ಲಿ ಒಂದು ಎರ ಶುರುವಾಯ್ತು. ಏನಂತಂದ್ರೆ ಇಲ್ಲಿವರೆಗೂ ಯಾರು ಕೂಡ ಅವ್ರ ಬಗ್ಗೆ ಗಮನನೇ ಹರಿಸಿರ್ಲಿಲ್ಲ, ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಂತಹ ಒಂದು ದೊಡ್ಡ ಸಮೂಹ ನನ್ನ ಪ್ರವೇಶದಿಂದ ಖುಷಿ ಪಟ್ರು. ನಮ್ಗೆ ಯಾರೋ ಇದಾರೆ ಅಂತ, ನಮ್ಮನ್ನು ಮಾತಾಡ್ಸಕ್ ಯಾರೋ ಇದಾರೆ ಅಂತ. ಬರೀ ಟಿವಿನಲ್ಲಿ, ಯೂಟ್ಯೂಬ್ ಅಲ್ಲಿ ಯಾರೋ ಬರೀ ಫಿಲಂ ಸ್ಟಾರೇ ಬರೋದೆಲ್ಲ, ನಮ್ಮನ್ನು ತೋರ್ಸೋಕು ಜನ ಇದ್ದಾರೆ ಅಂತ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರ್ಬೋದು. ಹಾಗಾಗಿ ಹೋದ್ ಕಡೆ ಎಲ್ಲ ವೆಲ್ಕಮ್ ಮಾಡಿದ್ರು. ಕುಡಿಯೋಕೆ ಕಾಫಿ, ಟೀ, ಹೊಟ್ಟೆ ತುಂಬ ಊಟ ಎಲ್ಲ ಕೊಟ್ರು, ಪ್ರೀತಿಯಿಂದ ಕಂಡ್ರು, ಕೂರಿಸ್ಕೊಂಡು ನಾನು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ರು. ಹಾಡಿ ಅಂದ್ರೆ ಹಾಡ್ತಾರೆ, ಕುಣಿದಿ ಅಂದ್ರೆ ಕುಣಿತಾರೆ. ಅವರಲ್ಲಿ ಏನಿದೆಯೋ ಕಲೆ ಅದನ್ನೆಲ್ಲ ನನ್ನ ಮುಂದೆ ವ್ಯಕ್ತಪಡಿಸಿದ್ರು. ಅದನ್ನೆಲ್ಲ ರೆಕಾರ್ಡ್ ಮಾಡ್ತಾ ಬಂದೆ. ಒಂದ್ ಕಡೆಯಿಂದ ಬಂದೆ, ತಪಸ್ಸಿನ ರೀತಿ ಚಾಮರಾಜನಗರವನ್ನ ಗಲ್ಲಿ ಮೂಲೆ ಸುತ್ತಬಿಟ್ಟಿದ್ದೀನಿ. ಪೂರ್ತಿ ಚಾಮರಾಜನಗರವನ್ನ ಸುತ್ತಿ ಅಲ್ಲಿ ತತ್ವಪದ ಹಾಡೋರು ಇರ್ಬೋದು, ಮತ್ತು ಬೇರೆ ಬೇರೆ ತಂಬೂರಿ ಕಲಾವಿದರು, ತಂಬೂರಿ ನಿಲ್ಗಾರರು, ಮಹದೇಶ್ವರನ ಗುಡ್ರು, ಕಾಲಭೈರವೇಶ್ವರನ ಜೋಗಿಗಳು, ಇವರೆಲ್ಲರನ್ನೂ ಸಂಪರ್ಕ ಮಾಡಿದೆ. ಎಲ್ಲರದ್ದು ಅವ್ರದ್ದಾದಂತ ಒಂದೊಂದು ಅನುಭವಗಳನ್ನ ಹಂಚ್ಕೊಂಡ್ರು. ಆಮೇಲೆ ಬರ್ತಾ ಚಿತ್ರಕಲೆ ಕಲಾವಿದರನ್ನ ಮಾತಾಡಿಸಿದೆ, ಪ್ರತಿಮೆಗಳ ನಿರ್ಮಾಣ ಮಾಡ್ತಕ್ಕಂಥ ಕಲಾವಿದರನ್ನ ಮಾತಾಡಿಸಿದೆ. ಈ ರೀತಿ ಶುರುವಾಯಿತು. ಸಾಹಿತಿಗಳು ಅತಿ ಮುಖ್ಯವಾಗಿ ನನ್ನಲ್ಲಿ
ಈ ಕೆಲಸದ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವ ಬೀರಿದಂಥವ್ರು ಒಬ್ಬ ವ್ಯಕ್ತಿ ಹೆಸರು ಹೇಳಲೇಬೇಕು ನಿಮಗೆ. ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪ್ರಶಸ್ತಿ ಪುರಸ್ಕೃತರು, ನ್ಯಾಷನಲ್ ಅವಾರ್ಡಿ, ಸ್ವಾಮಿ ಪನ್ನಾಚಿ ಅವರು ಅಂತ ಹೇಳಿ. ಅವರ ಧೂಪದ ಮಕ್ಕಳು ಪುಸ್ತಕಕ್ಕೆ ಅವಾರ್ಡ್ ಆಗಿತ್ತು. ಹೀಗೆ ತಿರುಗಾಟದಲ್ಲಿದ್ದಾಗ ನಾನು ಹೆಚ್ಚು ಬೆಂಗಳೂರಲ್ಲಿ ಇದ್ದಕ್ಕಿಂತ ಹೆಚ್ಚು ಚಾಮರಾಜನಗರನೇ ಜಾಸ್ತಿ ನನ್ಬಿಡಿ. ಅಲ್ಲಿ ಬಿದ್ಬಿಟ್ಟಿದ್ದೆ ಕೆಲಸ. ನಮ್ಗೆ ಸಿಕ್ಬಿಡ್ತಾರ ಫುಡ್ಡು, ತಿನ್ನೋ ಅಷ್ಟು ಊಟ ಸಿಗುತ್ತೆ ಇಲ್ಲ ನಮ್ಗೆ ಅನ್ನೋ ಕಂಟೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ಗೊತ್ತಾಯ್ತು. ಅದನ್ನ ಹುಡ್ತಾ ಅಲ್ಲಿ ಇದ್ಬಿಟ್ಟಿದ್ದೆ ಹೆಚ್ಚು ದಿನ ಕಳೆದಿದ್ದ ಸಮಯ ಅಲ್ಲಿ. ಆಗ ಸ್ವಾಮಿ ಪನ್ನಾಚಿ ಅವರು ಕರೆದು ಸಂದರ್ಶನ ಕೇಳಿದೆ, ಕೊಡ್ತೀನಿ ಬನ್ನಿ ಅಂದ್ರು. ಅಷ್ಟೊತ್ತಿಗಾಗ್ಲೇ ಒಂದ್ ಸ್ವಲ್ಪ ಇಲ್ಲ 1-2-3% ಅಷ್ಟು ಜನಪದ ಸಿರಿ ಅಂತೆ ಯಾರೋ ಬಂದು ಇಂಟರ್ವ್ಯೂ ಮಾಡ್ತವ್ರೆ. ಅದೆಲ್ಲ ಬರ್ತಾ ಇದೆ ಮೊಬೈಲ್ ನೋಡಿ. ಎಷ್ಟೋ ಮಂಜು ಬಂದ್ರು, ರವಿಕುಮಾರ್ ಬಂದ್ರು, ವನವ ಬಂದ್ರು, ತುಳಸಮ್ಮ ಬಂದ್ರು, ತೋರಿಸ್ತಾ ನಡೀತಾ ಇತ್ತು. ಆಮೇಲೆ ಸ್ವಾಮಿ ಪನ್ನಾಚಿ ಅವರು ಕರೆದ್ರು, ಹೋದೆ. ಅವ್ರದ್ದು ಇಂಟರ್ವ್ಯೂ ಮಾಡಿದೆ, ಚೆನ್ನಾಗಿತ್ತು. ಒಳ್ಳೆ ಅಚೀವರ್ ಅಲ್ಲ ಅವರು, ನ್ಯಾಷನಲ್ ಅವಾರ್ಡಿ. ಅವ್ರದ್ದು ಮಾತುಗಳು ತುಂಬ ಚೆನ್ನಾಗಿತ್ತು. ಅವರು ನನ್ನಲ್ಲಿ ಆತ್ಮವಿಶ್ವಾಸದ ಬೀಜವನ್ನ ಹಾಕಿದ್ದು ಅವರು. ಏನಂದ್ರೆ ಅವ್ರೂರು ಪೊನ್ನಾಚಿ ಅಂತ, ಈ ಮಾದೇಶ್ವರನ ಸಂಬಂಧಪಟ್ಟಂಗೆ 77 ಮಲೆಗಳೇನಿದ್ದಾವಲ್ಲ ಅದರಲ್ಲಿ ಪೊನ್ನಾಚಿ ಮಲೆ ಕೂಡ ಒಂದು. ಈ ಆನುಮಲೆ, ಜೇನುಮಲೆ, ಗುಂಜಿ ಮಲೆ, ಗುಲಗಂಜಿ ಮಲೆ, ರುದ್ರಾಕ್ಷಿ ಮಲೆ, ಭದ್ರಾಕ್ಷಿ ಮಲೆ, ವಿಭೂತಿ ಮಲೆ ಎಲ್ಲ ಇದಾವಲ್ಲ, ಇದರಲ್ಲಿ ಪೊನ್ನಾಚಿ ಮಲೆ ಕೂಡ ಒಂದು ಮಲೆ. ಪಕ್ಕ ದಟ್ಟ ಅಡವಿ ಊರದು. ಅಲ್ಲಿಗೆ ಹೋದ್ವಿ, ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋಗಿ ಕಾಡಿನ ಪರಿಚಯ ಮಾಡಿದ್ರು. ಅಲ್ಲಿ ಅವ್ರ ತಂದೆ ತಾಯಿ ಪರಿಚಯ ಮಾಡಿದ್ರು. ಊರಂದ್ರೆ ಹೆಂಗಿರುತ್ತೆ, ಜಾನಪದ ಅಂದ್ರೆ ಏನು, ಗ್ರಾಮದ ಬದುಕಿನ ಸ್ಥಿತಿಗತಿಗಳು ಹೇಗಿರ್ತವೆ, ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪ್ರಾತ್ಯಕ್ಷಿಕವಾಗಿ ಅಂದ್ರೆ ಪ್ರಾಕ್ಟಿಕಲಿ ತೋರಿಸಿದ್ರು. ಅವರು ಕೂಡ ಸರ್ಕಾರಿ ಶಿಕ್ಷಕರು, ಸಮಯ ಮಾಡ್ಕೊಂಡು ನನಗೋಸ್ಕರ ಬಂದಿದ್ದೀರಿ, ಇರಿ ನಿಮ್ಗೆ ಅರ್ಧ ಇನ್ಫಾರ್ಮೇಶನ್ ಕೊಟ್ಟರಾಗಲ್ಲ ಅಂತ ಹೇಳಿ ಊರು ಕರ್ಕೊಂಡು ಹೋಗಿ ಅಲ್ಲಿ ಒಳ್ಳೆ ಅಡಿಗೆ ಮಾಡಿಸಿ, ಉಪ್ಸಾರು ಮುದ್ದೆ ಎಲ್ಲ ಮಾಡಿಸಿ ಊಟ ಮಾಡಿಸಿ, ನೋಡಿ ಇದು ನಮ್ಮ ಬದುಕು ಹಿಂಗಿರುತ್ತೆ ಅಂತ ಎಲ್ಲ ಪರಿಚಯ ಮಾಡಿದ್ರು. ಆಮೇಲೆ ಅವರದೇ ಅಂದ್ರು ನನಗೆ, ಕಾಂತರಾಜ್ ಅವರೇ ನೋಡಿ ಯಾರು ಕೈ ಇಟ್ಟಿರ್ಲಿಲ್ಲ ಈ ಕೆಲ್ಸಕ್ಕೆ, ಆಯ್ತಾ, ಸರ್ಕಾರ, ಇಲಾಖೆ, ಅಕಾಡೆಮಿ ಏನೇನೋ ಇದೆ ಇದಕ್ಕೆ. ಅದು ಯಾರು ಜನಪದ ಕಲಾವಿದರು ಪರವಾಗಿ ನಿಲ್ಬೇಕು, ಅವ್ರನ್ನ ತೋರಿಸ್ಬೇಕು ಪ್ರಪಂಚಕ್ಕೆ, ಅವರು ನಮ್ಮ ಕಲಾವಿದರು ನಮ್ಮ ಆಸ್ತಿ ಅಂತ ಹೇಳಬೇಕು ಈ ಪ್ರಪಂಚಕ್ಕೆ, ಇಲ್ಲಿ ನಾಡಿಗೆ ಅನ್ನೋ ಕೆಲಸ ಮಾಡಿಲ್ಲ. ಎಂತೆಂಥ ಯೂಟ್ಯೂಬ್ಗಳು ಅವೆ ನಮ್ಮ ಇದ್ರಲ್ಲಿ ಹೇಳಿದ್ದಾರೆ, ನಮ್ಮ ಸಂದರ್ಶನ ಇದೆ, ಬೇಕಾದ್ರೆ ಕಟ್ ಮಾಡಿ ಹಾಕಿ ಕಳಿಸ್ತೀನಿ. ಎಂತೆಂಥ ಕಿತ್ತೋಗೋ ಚಾನಲ್ಗಳೆಲ್ಲ ಇದಾವೆ, ಬೆಳೆದ ತಗೊಂಡು ಕುತ್ಕೊಂತಾರೆ. ಅವ್ರಿಗೆ ಯಾಕೆ ಮಕ್ಕಳಾಯ್ತು, ಇವ್ರು ಯಾರಿಂದ ಹೋದ್ರು, ಅವ್ರೆಲ್ಲಿದ್ರು, ರಾತ್ರಿ ಎಲ್ಲಿ ಮಲಗಿದ್ರು, ಅವ್ರು ಯಾವ ಹೋಟೆಲ್ ಇದ್ರು, ಇದನ್ನ ತೋರಿಸ್ಲಿಕ್ಕೆ ನಮ್ಗೆ ಅವಶ್ಯಕತೆ ಇದೆಯಾ? ಇಂಥವೆಲ್ಲ ಇದಾವೆ ದರಿದ್ರಗಳು. ಅಂಥದ್ರಲ್ಲಿ ಜನಪದ ಕಲಾವಿದರನ್ನ ಹುಡ್ಕೊಂಡ್ ಬಂದಿದ್ದೀರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ನಿಲ್ಲಿಸ್ಬೇಡಿ, ಪ್ರಖರವಾಗಿ ಮಾಡಿ. ಪ್ರಖರವಾಗಿ ಎಲ್ಲಿವರೆಗೂ ಹೋಗ್ಬೇಕು ನೀವು ಅಂದ್ರೆ, ಜನಪದ ಕ್ಷೇತ್ರದಲ್ಲಿ ನೀವು ಒಬ್ಬ ಮುಖ್ಯವಾದ ವ್ಯಕ್ತಿ ಆಗ್ಬೇಕು, ಅಲ್ಲಿವರೆಗೂ ಹೋಗ್ಬಿಡಿ ಅಂತ ಅವ್ರು ನಂಗೆ ಅವತ್ತು ಒಂದು ಆತ್ಮವಿಶ್ವಾಸ ಬೀಜ ಹಾಕಿದ್ರು. ನಂಗೆ ಯಾವಾಗ ಅನ್ಸಿದ್ದು, ಜನಪದ ಅಂದ್ರೆ ಒಂದು ದೊಡ್ಡ ಕ್ಷೇತ್ರವೇ ಇದೆ ಅಂತೆ, ಒಬ್ಬ ಮಂತ್ರಿನೇ ಅವನಂತೆ, ಒಂದು ಅಕಾಡೆಮಿ ಇದೆಯಂತೆ, ಅದಕ್ಕೊಬ್ಬ ಅಧ್ಯಕ್ಷನಂತೆ, ಮತ್ತೆ ಎಲ್ಲ ಜಿಲ್ಲಾವಾರು ಅದಕ್ಕೆಲ್ಲ ಮೆಂಬರ್ಸ್ ಅಂತೆ, ಅದಕ್ಕೆ ಒಂದಷ್ಟು ಫಂಡ್ ಅಂತೆ, ಸರ್ಕಾರದ ಒಂದು ಬಜೆಟ್ ಅಲ್ಲಿ ಅದಕ್ಕೊಂದು ಫಂಡ್ ಅಂತೆ. ಇವೆಲ್ಲವೂ ತೆರ್ಕೊಳ್ತಾ ಹೋಯ್ತು. ಮಾತಾಡ್ತಾ ವ್ಯಕ್ತಿಗಳನ್ನ ಮಾಡ್ತಾ 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 ಲೋಕಾನುಭವ ಆಯ್ತು. ಅದನ್ನ ಗಟ್ಟಿಯಾಗಿ ಹಿಡಿದ್ಬಿಟ್ಟೆ, ಬಿಡ್ಲಿಲ್ಲ. ಆಮೇಲೆ ಗಟ್ಟಿಯಾಗಿ ಹಿಡಿದೆ. ಆಮೇಲೆ ಚಾಮರಾಜನಗರ, ಮೈಸೂರು, ಮಂಡ್ಯ ಈ ಭಾಗದ 10 ಹಲವು ಕಲಾವಿದರುಗಳನ್ನ ಸಂದರ್ಶನ ಮಾಡಿದ್ದೀನಿ. ಬಹುಶಃ ಇಲ್ಲಿವರೆಗೂ ಒಂದು 500ಕ್ಕೂ ಹೆಚ್ಚು ಜನ ದಾಟಿರ್ಬೋದು ಅಂತ ಅನ್ಸುತ್ತೆ ನಮ್ಗೆ. ನಾನು ಲೆಕ್ಕ ಮಾಡಕ್ ಹೋಗಿಲ್ಲ, 500ಕ್ಕೂ ಹೆಚ್ಚು ದಾಟಿದ್ದಾರೆ. ಆಮೇಲೆ ಉತ್ತರ ಕರ್ನಾಟಕದ ಬಾಗಿಲು ತೆರೆದಿದ್ದು ನಮ್ಗೆ ಪದ್ಮಶ್ರೀ ಪುರಸ್ಕೃತರು ಮಾತಾ ಮಂಜಮ್ಮ ಜೋಗತಿ ಅವರು. ಅವರು ಏನಪ್ಪಾ ನೀನು ಅಲ್ಲೇ ಚಾಮರಾಜನಗರ, ಮೈಸೂರಲ್ಲೇ ಇರ್ತೀಯೋ, ಉತ್ತರ ಕರ್ನಾಟಕಕ್ಕೂ ಬರ್ತೀಯೋ ಅಂತ ಕೇಳಿದ್ರು. ಅಮ್ಮ ಬರ್ತೀನಿ ಖಂಡಿತ, ಅವಕಾಶ ಕೊಡಿ ಅಂತ. ಅವಕಾಶ ಕೊಡಕ್ಕೆ ನಾನು ಗೇಟ್ ಹಾಕೊಂಡಿದ್ದೀನಿ, ಉತ್ತರ ಕರ್ನಾಟಕ ಬರಬೇಡ ಅಂತ, ಬಾ. ಅವಾಗ ಹೋಗಿ ಅವ್ರ ಮನೇಲಿ ನಮ್ಮನ್ನ ಇರಿಸ್ಕೊಂಡು ಹೊಟ್ಟೆ ತುಂಬ ಊಟ ಹಾಕಿ ಮಂಜಮ್ಮನವರು ಆಗತಾನೆ ಅವರು ಅಕಾಡೆಮಿ ಅಧ್ಯಕ್ಷ ಸ್ಥಾನದಿಂದ ಇಳಿದಿದ್ರು, ನಿಕಟಪೂರ್ವ ಆಗಿದ್ರು ಅವರು. ಇಳಿದು ಒಂದು ತಿಂಗಳಿಗೆ ನಾವು ಆಗ ಹೋಗಿ ಅವರ ಸೌದತ್ತಿ ಎಲ್ಲಮ್ಮನ ಬಗ್ಗೆ, ಅವರ ಚೌಡಿಕೆ ಕಲೆ ಬಗ್ಗೆ, ಅವರ ಆ ಒಂದು ಮಂಗಳಮುಖಿ ಆ ಬದುಕಿದೆಯಲ್ಲ, ಆ ನೋವಿನ ಬದುಕು, ಆ ಸಂಕಟದ ಬದುಕು, ಇದ್ರ ಬಗ್ಗೆ ಎಲ್ಲ ಹಂಚ್ಕೊಂಡ್ರು. ಅದು ಹಿಟ್ಟಾಯ್ತು ನಮ್ಮ ಚಾನಲ್ ಅಲ್ಲಿ. ಮಂಜಮ್ಮನವರು ಬಂದಿದ್ದಕ್ಕೆ ಹಿಟ್ಟಾಯ್ತು. ಆ ಸಂದರ್ಭದಲ್ಲಿ ನಮಗೆ ತುಂಬಾ ಬೆನ್ನೆಲುಬಾಗಿ, ಒಂದು ಆಸರೆಯಾಗಿ, ಮಾರ್ಗದರ್ಶಕರಾಗಿ, ಹಿರಿಯರಾಗಿ, ತೀರ್ಥರೂಪಗಳಾಗಿ ಸಿಕ್ಕಿದವರು ನಮ್ಮ ಹಿಚಿ ಬೋಲಿಂಗ ಸಾಹೇಬರು. ಅವರು ಅಧ್ಯಕ್ಷರು, ಪರಿಷತ್ನ ಅಧ್ಯಕ್ಷರು. ಅವ್ರು ಸಿಕ್ಕಿದ್ರು ನಮ್ಗೆ ಒಂದು ಒಳ್ಳೆ ಕಡೆ ಸಿಕ್ಕಿ ನಮ್ಮನ್ನ ಗುರುತಿಸಿ ನಾವು ಮಾಡ್ತಿರೋ ಕೆಲಸವನ್ನ ಬೆಂತಟ್ಟಿ, ಒಳ್ಳೆ ಕೆಲಸ ಕಣಿಯ ಮಾಡ್ತಾ ಇರೋದು ನೀವು, ಬಹಳ ಖುಷಿ ಆಯ್ತು ನನಗೆ ಅಂತ ಹೇಳಿ ಮೊಟ್ಟ ಮೊದಲಿಗೆ ಅವರೇ ನಮ್ಗೆ ಹೇಳಿದ್ದು. ಅವಾಗ ನಮ್ಗೊಂದು 15,000 ಸಬ್ಸ್ಕ್ರೈಬರ್ಸ್ ಬಂದಿದ್ರು. ಆಗಲೇ ಒಂದು 100ಕ್ಕೂ ಹೆಚ್ಚು ವಿಡಿಯೋಗಳು ಬಂದ್ಬಿಟ್ಟಿದ್ವು ಜಬಸರಿಯಲ್ಲಿ. ಆಗ ಸರ್ ಸಿಕ್ಕಿದ್ರು. ತುಂಬಾ ದೊಡ್ಡ ಈ ನಾಡು ಕಂಡ ಅತ್ಯಂತ ಹಿರಿಯ ವಿದ್ವಾಂಸರು, ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ವಿಶ್ರಾಂತ ಕುಲಪತಿಗಳು,
ಬಹಳ ದೊಡ್ಡ ಸ್ಕಾಲರ್ ಅವರು. ಅವ್ರು ಸಿಕ್ಕಿದ ಮೇಲೆ ಅವರು ಜನಪದ ಸಿರಿ ನಾಡಿನ ಹೆಸರಾಂತ ಪ್ರಖ್ಯಾತ ದೇಸಿ ವಾಹಿನಿ ಅಂತ ಬಿರುದಿಸಿದ್ರು. ಹಿಜಿ ಬೋರ್ಲಿಂಗ್ ಅವ್ರು ಕೊಟ್ಟಂತಹ ಬೋರ್ಲಿಂಗ ಸಾಹೇಬರು ಬಿರುದು ಕೊಟ್ಟಿದ್ದು ಅವರೇನೆ ಅಂತ ಹೇಳಿ. ಅಷ್ಟಲ್ಲಾಗ್ಲಿ ಇದು ಅಂದ್ರೆ ಏನಾಯ್ತು ಗೊತ್ತಾ ಸರ್, ಅದು ಜನಪದ ಕಲಾವಿದರನ್ನ ನಿರ್ಲಕ್ಷ್ಯಕ್ಕೊಳಗೆ ಮಾಡಿದ್ರಲ್ಲ ಈ ವ್ಯವಸ್ಥೆ. ಯಾವಾಗ ಜನಪದ ಸಿರಿ ಹುಟ್ಕೊಳ್ತು ತರ್ಕೊಳ್ತು ಜನಪದ ಕಲಾವಿದರಿಗೋಸ್ಕರ, ಕಲಾವಿದರು ಬಳಗ ತುಂಬಾ ಅಪಾರವಾದದ್ದು ಮತ್ತು ಒಬ್ಬರಿಗೊಬ್ಬರಿಗೆ ಕರೆ ಇದ್ದೇ ಇರುತ್ತೆ, ಸಂಪರ್ಕ, ನೆಟ್ವರ್ಕಿಂಗು. ಅದು ರಾಜ್ಯವ್ಯಾಪಿ ಅವರ ಮೌತ್ ಪಬ್ಲಿಸಿಟಿ ಬೆಳೀತು, ಜನಪದ ಸಿರಿ ಅಂತ ಬೆಳೀತು. ಆ ಮಾತುಗಳು ವಿದ್ವಾಂಸರ ಕಿವಿಗೂ ಬಿದ್ದಿತ್ತು. ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ಮೈಸೂರಿನ ಹಿರಿಯ ವಿದ್ವಾಂಸರು ಶ್ರೀಯುತ ಪಿ ಕೆ ರಾಜಶೇಖರ್ ಅವರು, ಆಮೇಲೆ ಕೃಷ್ಣಮೂರ್ತಿ ಹನೂರವರು, ಇವ್ರ ಹತ್ರಕ್ಕೆಲ್ಲ ಕಿವಿಗೆ ಬಿದ್ದಿತ್ತು ಮಾತು. ಜನಪದ ಸಿರಿ ಅಂತ ಕಲಾವಿದರನ್ನ ಎಂಟ್ರಿ ಮಾಡ್ತಾವ್ರಂತೆ ಅಂತ ಎಲ್ಲ ಮಾತು ಬಂದಿತ್ತು. ಅದೇ ಮಾತು ಬೋರ್ಲಿಂಗ ಸಾಹೇಬ್ರಿಗೂ ಬಂದಿತ್ತು. ಅವರು ಕರೆದಿ ಜನಪದ ಕರೆದು ಮಾತಾಡಿಸಿ ಅವರೇ ಸ್ವತಃ ಖುದ್ದು ಕ್ಯಾಮ್ರಾ ಮುಂದೆ ವಾಕ್ ಥ್ರೂ ಮಾಡ್ತಾ ಇಡೀ 15 ಎಕರೆ ಜನಪದ ಲೋಕವನ್ನ ವಾಕ್ ಥ್ರೂ ಮಾಡಿ ತೋರಿಸಿದ್ರು. ಜನಪದ ಲೋಕವನ್ನ ತೋರಿಸಿ ನಿಮ್ಮ ಚಾನಲ್ ನಲ್ಲಿ ಎಲ್ರಿಗೂ ಅಂತ. ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಿಮ್ದೊಂದು ಇಂಟರ್ವ್ಯೂ ಕೊಡಿ ಸರ್ ಅಂತ. ಆಮೇಲೆ ಆಯ್ತು ಜಾಗ ಆಗ್ಬೋದು ಮಾಡಿ. ನೀವು ವಿದ್ವಾಂಸರು, ನಾನು A to Z ಗೊತ್ತು, ನಂಗೆ ABCD ಗೊತ್ತಿಲ್ಲ, ನಾನು ಚೈಲ್ಡು, ನನ್ ಜನಪದ ಜಾನೇ ಗೊತ್ತಿಲ್ಲ ಅಂತವನು ಹಂಗೆ ಸರ್ ಅಂತ ಕೇಳ್ಕೊಂಡೆ. ನಿನ್ನ ವರಿ ಮಾಡ್ಬೇಡಪ್ಪ, ಇನ್ ಬಾ, ನಾನು ಸಂದೇಶಗಳು ನೋಡಿದೀನಿ, ಚೆನ್ನಾಗಿ ಕೇಳ್ತೀಯ, ಪ್ರಶ್ನೆ ಕೇಳ್ತೀಯ, ಮಾತಾಡ್ತೀಯ, ತಪ್ಪಿದ ಹಿಂಗೆ ಹೇಳ್ಕೊಡ್ತೀನಿ ಬಾ ಅಂತ ಕರೆದ್ರು. ಅದು ಏನೋ ಮಾದೇಶ್ವರನ ಆಶೀರ್ವಾದ ಚೆನ್ನಾಗಿ ನಡೀತು. ಚೆನ್ನಾಗಿ ನಡೆದು ಅವ್ರದ್ದು ಒಂದು 4-5 ಎಪಿಸೋಡ್ಸ್ ಮಾಡಿದ್ವಿ, ಚೆನ್ನಾಗಿ ಬಂತು. ಅವ್ರು ಕೂಡ ಅಷ್ಟೇ ಏನು ಹಮ್ಮು ಬಮ್ಮಿ ಇಲ್ಲದೆ ಸರಳವಾಗಿ ಅವ್ರು ಉತ್ತರ ಕೊಟ್ಟರು. ಅವ್ರ ವ್ಯಕ್ತಿತ್ವ ಸರಳ ಬಿಡಿ, ತುಂಬಾ ಸರಳ, ಅವ್ರ ಹತ್ರ ಕಲ್ತ್ಕೋಬೇಕಾದ್ರೆ ತುಂಬಾ ಇದೆ ನಾವೆಲ್ಲ. ಆಮೇಲೆ ಅದು ಚೆನ್ನಾಗಿ ಉತ್ತರ ಕೊಟ್ಟರು, ಅದು ಹಿಟ್ಟಾಯ್ತು. ಹಿಚಿ ಬೋರ್ಲಿಂಗ ಸಾಹೇಬ್ರು ಸಂದರ್ಶನ ಮಾಡೋವರೆಗೂ ಈ ಕ್ಷೇತ್ರದ ಜನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಾವೊಬ್ರು ನಮ್ಮನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡೇ ಇರ್ಲಿಲ್ಲ. ಯಾವಾಗ ಅಧ್ಯಕ್ಷರನ್ನೇ ಮುಟ್ಟಿದ್ರೆ ಅವಾಗ ತಗೊಂಡ್ರು. ಹಿಚಿ ಬೋರ್ಲಿಂಗ ಸಾಹೇಬ್ರು ಯಾವಾಗ ಜನಪದ ಸಿರಿ ಮುಂದೆ ಬಂದು ನಮಸ್ಕಾರ ಬೋರ್ಲಿಂಗ ಮಾತಾಡ್ತೀನಿ ಅಂತ ಬಂದು ಕುತ್ಕೊಂಡ್ರು, ಅದು ಜನಪದ ಲೋಕದಲ್ಲಿ ಅದೊಂದು ವಾಕ್ತರು. ಅಂದ್ರೆ ಬೋರ್ಲಿಂಗ ಸಾಹೇಬ್ರು ಒಂದು ದೊಡ್ಡ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ ನಾಡಿಗೆ. ಏನಂದ್ರೆ ಗಿರಿಜನ ಲೋಕ ಅಂತ ಮಾಡಿದ್ದಾರೆ ಜನಪದ ಲೋಕದಲ್ಲಿ. ಪ್ರತಿಯೊಬ್ಬ ಕನ್ನಡಿಗನು ಹೋಗಿ ನೋಡಲೇಬೇಕಾದಂತ ಸ್ಥಳ ಅದು. ಅಂದ್ರೆ ಬುಡಕಟ್ಟುಗಳನ್ನ ನೋಡ್ಬೇಕಾದ್ರೆ ನೀವು ಪಶ್ಚಿಮ ಘಟ್ಟಗಳ ಕಾಡು ಮೇಡು ಅಲಿಬೇಕಾಗುತ್ತೆ. ಅವರೆಲ್ಲರ ಬದುಕಿನ ಕ್ರಮ ಎಲ್ಲವನ್ನು ಗಿರಿಜನ ಲೋಕದಲ್ಲಿ ಆವರಣ ಮಾಡಿದ್ದಾರೆ. ಅವ್ರ ಮನೆ ಹೇಗಿರುತ್ತೆ, ಅವ್ರ ವೃತ್ತಿ ಹೇಗಿರುತ್ತೆ, ಅವ್ರ ವೇಷಭೂಷಣ ಹೇಗಿರುತ್ತೆ, ಎಲ್ಲ ಮಾಡಿದ್ದಾರೆ, ಕೃತಕವಾಗಿ ಮಾಡಿ ಇಟ್ಟಿದ್ದಾರೆ ಎಲ್ಲ ಕಡೆ. ಅದರ ಪರಿಚಯವನ್ನು ಅಲ್ಲಿ ಶೂಟ್ ಮಾಡಿದ್ವಿ, ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ನಮ್ಗೆ ಒಂದಷ್ಟು ವಿದ್ವಾಂಸರುಗಳು ಸಿಗಕ್ ಶುರುವಾದ್ರು. ಬೋರ್ಲಿಂಗ ಸಿಕ್ಕಿದ ಮೇಲೆ ಬಂದ ಮೇಲೆ ಆ ವಿಡಿಯೋ ಎಲ್ಲ ಸ್ಪ್ರೆಡ್ ಆಯ್ತಲ್ಲ. ಆಮೇಲೆ ನಮ್ಮ ಮೈಸೂರಿನ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರು ಹಿರಿಯ ವಿದ್ವಾಂಸರು, ಅವ್ರು ಸಿಕ್ಕಿದ್ರು. ಆಮೇಲೆ ನಮ್ಮ ರಂಗಾಯಣದ ಜೆನ್ನಿ ಸರ್ ಸಿಕ್ಕಿದ್ರು. ಸೊ ಇವರೆಲ್ಲರೂ ಹಂಗ್ ಸೇರ್ಕೊಂಡಿದ್ದು ತಮ್ಮ ಬಾಗಿಲುಗಳನ್ನ. ಅಲ್ಲಿವರೆಗೂ ಕಲಾವಿದರು ಮಾತ್ರ ಬರ್ತಿದ್ರು. ಈ ಬೋರ್ಲಿಂಗ ಸರ್ ಬಂದ್ಮೇಲೆ ಎಲ್ಲರೂ ತರಕ್ಕೆ ಶುರು ಆದ್ರು. ಆಮೇಲೆ ಅಕಾಡೆಮಿ ನಮ್ ಕಡೆ ನೋಡ್ತು. ಅಕಾಡೆಮಿಗೆ ನೂತನವಾಗಿ ಅಧ್ಯಕ್ಷರು ಬಂದರು ಶ್ರೀ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು. ಅತ್ಯಂತ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿ, ಸಮಾಜವನ್ನ ಅವರದ್ದೇ ಆದಂತಹ ವಿಭಿನ್ನ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥ ವ್ಯಕ್ತಿ ಮತ್ತು ಅನ್ಯಾಯಗಳನ್ನ ಕಟುವಾಗಿ ಖಂಡಿಸ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಬಂದ್ರು ಅಧ್ಯಕ್ಷರ ಅಕಾಡೆಮಿಗೆ. ಅವರು ಕೂಡ ನಮ್ಮನ್ನ ಗುರುತಿಸಿ ಕರೆಸಿದ್ರು. ಎಲ್ಲಿಗೆ? ಕೋಲಾರದ ಆದಿಮ ಅಂತ ಒಂದು ಸಂಸ್ಥೆ ಇದೆ, ಆದಿಮ ಅದೊಂದು ರಂಗ ತರಬೇತಿ ಕೇಂದ್ರ, ಅಲ್ಲಿ ಕರೆಸಿದ್ರು. ಅಲ್ಲಿ ಕರೆಸಿ ಆ ಸಂದರ್ಶನ ಕೊಟ್ರು. ಅದಾಯ್ತು. ಅಲ್ಲಿಂದ ಆಚೆಗೆ ಆದಿಮದ ವಿದ್ವಾಂಸರುಗಳು, ಕೊಟ್ಗನಹಳ್ಳಿ ರಾಮಾಯಣಂತ ವಿದ್ವಾಂಸರು, ಅವರ ಕೆಳಗೆ ಬರ್ತಕ್ಕಂಥ ಎಲ್ಲ ವಿದ್ವಾಂಸರುಗಳು, ಮುನ್ಸಾಮಣ್ಣ ಆಗ್ಬೋದು, ರಾಮಚಂದ್ರಣ್ಣ ಆಗ್ಬೋದು, ಇವರೆಲ್ಲ ಸಿಕ್ಕಿದ್ರು. ಆಮೇಲೆ ತೆರ್ಕೊಳ್ತಾ ಹೋಯ್ತು ಬಾಗಿಲುಗಳು. ಅನಾಯಾಸವಾಗಿ ಕೆಲಸ ಮಾಡಿದ್ವಿ. ಉತ್ತರ ಕರ್ನಾಟಕ ಕೆಲಸ ಮಾಡಿದ್ವು ಮಂಜಮ್ಮನವರಿಂದ. ಅದಾದ್ಮೇಲೆ ಈ ಕಡೆ ಒಂದು ದೊಡ್ಡ ವಿಸ್ಮಯ ಕೇಳಿ ಹೇಳ್ತೀನಿ, ಇಲ್ಲಿ ಬಹಳ ವಿಸ್ಮಯನೇ ಇದು. ಈ ಹಿಂದೆ ಸಂಚಿಕೆ ನಿಮ್ಗೆ ಹೇಳಿದ್ನಲ್ಲ, ಅಂದ್ರೆ ಡಾಕ್ಯುಮೆಂಟ್ರಿಗಳನ್ನ ಮಾಡ್ತಾ ಇದ್ವಿ ಯಾವತ್ತು ಅಂತ. ಅವತ್ತು ಮತ್ತೆ ಮತ್ತೆ ತೇಜಸ್ವಿ ಮತ್ತು ಲೋಕಜಂಗಮ ಆದ್ಮೇಲೆ ನನಗೆ ಟೆಕ್ನಿಕಾಲಿಟೀಸ್ ಗೊತ್ತಿಲ್ಲ, ಈ ಕ್ಯಾಮರಾ ಹೇಳೋದು, ಲೈಟ್ ಹಾಕೋದು, ಎಡಿಟಿಂಗ್ ಮಾಡೋದು ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಅದು ನಿಲ್ಸ್ಬಿಟ್ಟೆ. ಅದನ್ನ ಪ್ಯಾಕಪ್ ಆಗೋ ಪ್ರಾಜೆಕ್ಟ್ ಇಷ್ಟೊತ್ತಿಗಾಗ್ಲೆ, ಇಲ್ಲಿವರೆಗೂ ಬರೋದು ಹೊತ್ತಿಗಾಗ್ಲೆ ಒಂದಷ್ಟು ಎಡಿಟಿಂಗ್ ಅಲ್ಲಿ ಸ್ವಲ್ಪ ಹಿಡ್ತಾ, ಕ್ಯಾಮ್ರಾ ವರ್ಕ್ ಅಲ್ಲಿ ಹಿಡ್ತಾ ಕಂಡ್ಕೊಂಡಿದ್ವಲ್ಲ. ಈ ರಾಜ್ಯದ ಅಲ್ಲ, ಬಹುಶಃ ಈ ದೇಶದ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಹೆಸರು ಮಾಡ್ಕೊಂಡಿರ್ತಕ್ಕಂಥ ಮೂಡುಬಿದ್ರಿಯ ಆಳ್ವಾಸ್ನ ಮೋಹನ್ ಆಳ್ವಾರ್ ಸಂಪರ್ಕ ಬಂದ್ಬಿಡ್ತು.